ಹೋಂಡಾ CRV ಓಕೆ 2007 ಮಾಡಲು ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್ ಇದೆ. ತುಂಬಾ ಚೆನ್ನಾಗಿದೆ ಸರ್. ಇದು ತುಂಬಾ ಲೋ ಬಜೆಟ್ ಅಲ್ಲಿ ಕೊಡ್ತೀನಿ ಸರ್. ಇದು ಶಿಫ್ಟ್ ಬರಲ್ಲ, i10 ಬರಲ್ಲ, ಆ ಪ್ರೈಸಿಗೆ ಕೊಟ್ಬಿಡ್ತೀನಿ ಸರ್. ಇದು ನೀವು 2020 ಮಾಡಲ್, ಇದು ಫುಲ್ ಮಾಡಿಫೈ ಆಗಿದೆ ವೆಹಿಕಲ್. 1 ಲಕ್ಷ ರೂಪಾಯಿ ಬರೀ ಟೈರು ಮ್ಯಾಗ್ವಿಲ್ ಇದೆ. ಇದರಲ್ಲಿ ಫ್ಯೂಚರ್ಸ್ ಏನ್ ಬರುತ್ತೆ ಅಂದ್ರೆ 6 ಇಯರ್ ಬ್ಯಾಗ್ ಬರುತ್ತೆ, 6 ಇಯರ್ ಬ್ಯಾಗ್ ಬರುತ್ತೆ, ಬಟನ್ ಸ್ಟಾರ್ಟ್ ಬರುತ್ತೆ, ಪ್ಲಸ್ ನಿಮಗೆ 20+ ಮೈಲೇಜ್ ಬರುತ್ತೆ. 20 ಮಾಡಲು ಸಿಂಗಲ್ ಓನರ್. ನೀವು ಬ್ಯಾಕ್ ಪ್ರೊಫೈಲ್ ಎಲ್ಲ ತೋರಿಸಿ, ತುಂಬಾ ಫ್ಯಾನ್ಸಿ ಆಗಿದೆ. 2010 ಮಾಡಲು ಇದು ವಿ ವರ್ಷನ್. ವಿ ವರ್ಷನ್ ಅಂದ್ರೆ ನಿಮಗೆ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ. ಎಷ್ಟು ಓಡಿದೆ ಹೇಳಿ ಸರ್, ಅಂದಾಜು ಹೇಳಿ ಸರ್. ಡೀಸೆಲ್ ಗಾಡಿ ಎಷ್ಟು ಓಡಿರುತ್ತೆ? 2019 ಮಾಡಲು ನೀವು ಹೇಳಿ ಸರ್. 60 ಓಡಿರುತ್ತಾ ಸರ್? ಬರೇ 40,000 ಓಡಿದೆ ಸರ್. ಬೇರೆ 40,000 ಓಡಿದೆ. ಡೀಸೆಲ್ ಸಿಗ್ಮಾ ಇದು. ಓಕೆ. ಗಾಡಿ ಚೆಕ್ ಮಾಡಿಸ್ಕೊಬೋದಾ? ನಂಬರ್ ಕೊಟ್ರೆ ಸಾಕು ಹೇಳ್ಬಿಡ್ತಾರೆ ಸರ್, ಜಾತಕನ ಹೇಳ್ಬಿಡ್ತಾರೆ ಸರ್. ಶೋರೂಮಿಗೆ ಹೋಗೋದೇ ಬೇಡ ಸರ್. ಗಾಡಿ ಸಿಗಲ್ಲ ಸರ್ ನಿಮ್ಗೆ. ವಿತ್ ಮ್ಯಾಗ್ವಿಲ್ಸ್ ಇದೆ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ತಗೊಂಡ್ ಹೋಗ್ಬೋದಾ? ಖಂಡಿತ ಕೊಟ್ಬಿಡೋಣ. 1 ಲಕ್ಷ ಇಟ್ಕೊಂಡ್ ಬರ್ಲಿ ತಗೊಂಡು. SX ಆಪ್ಷನಲ್ ಟಾಪ್ ಎಂಡ್ ಮಾಡಲು ಬರುತ್ತೆ. ಕೀಲೆಸ್ ಎಂಟ್ರಿ, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ. ಪೆಟ್ರೋಲ್ ಇದು. ಸ್ಟಾರ್ಟ್ ಬಟನ್ ಬರುತ್ತೆ, ಸನ್ ರೂಫ್ ಬರುತ್ತೆ. ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ನೋಡಿ ನಿಮ್ಗೆ 4 ಹೊಸ ಟೈರ್ ಇದೆ. ಎಷ್ಟು ಹೇಳ್ತೀರಾ ಸರ್ ಇದು ಪ್ರೈಸ್? ಸರ್ ಇಡೀ ಕರ್ನಾಟಕದಲ್ಲಿ ನಿಮ್ಗೆ ಅದರ್ ಸ್ಟೇಟ್ ಸಿಗಲ್ಲ ಸರ್, ಆ ಪ್ರೈಸ್ ಅಲ್ಲಿ ಕೊಟ್ಬಿಡ್ತೀನಿ ಸರ್. ಇದು ಬ್ಲ್ಯಾಕ್ ಬ್ಯೂಟಿ ಹೋಂಡಾ ಸಿಟಿ ಟಾಪ್ ಎಂಡ್ ಮಾಡಲು 2011 ಸೆಕೆಂಡ್ ಓನರ್. ಏರ್ ಬ್ಯಾಗ್, ABS, ಮ್ಯಾಗ್ವಿಲ್. ಇಂಟೀರಿಯರ್ ನೋಡಿದ್ರೆ ನೀವು ಹೊಸ ಗಾಡಿಯಲ್ಲಿ ಕುತ್ಕೊಂಡಿನ ತರ ಫೀಲ್ ಆಗುತ್ತೆ ಸರ್. ಇದು ಹೌದು ಸರ್, ಹೇಳೋದಲ್ಲ, ಅದೇ ತರ ಇದೆ. ಬರೀ ಮತ್ತೆ ಹೇಳೋದಲ್ಲ, ಅವ್ರು ಬಂದು ಕುತ್ಕೊಂಡು ನೋಡಿದ್ರೆ ಅವ್ರು ಯಾವ ತರ ಹೇಳಿದ್ರು ಅದೇ ತರ, ಅದಕ್ಕಿಂತ ಚೆನ್ನಾಗಿದೆ ಅಂತ ಹೇಳ್ಬೇಕು. On the dance floor, yeah, I see you on the dance floor. Can you meet me on the dance floor? 'Cause I wanna dance. 'Cause I wanna dance. I wanna dance. I wanna dance. I wanna dance. 'Cause I wanna dance. I wanna dance. I wanna dance. Can you meet me on the dance floor? Dance. I wanna dance. Hi guys, welcome back to another video. So ಈ ವಿಡಿಯೋ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ನಾಗರಬಾವಿಯಲ್ಲಿರುವ ಕರ್ನಾಟಕ ಕಾರ್ ಝೋನ್ ಅಂತ ಒಂದು ಯೂಸ್ ಕಾರ್ ಶೋರೂಮ್ಗೆ ಬಂದಿದ್ದೀವಿ. ಸೊ ಇವ್ರ ಹತ್ರ ಬಂದ್ಬಿಟ್ಟು ಎಲ್ಲ ಥರ ಯೂಸ್ ಕಾರ್ಸ್ ಎಲ್ಲ ಒಂದು ಬಜೆಟ್ ಪ್ರೈಸಲ್ಲಿ ಮಾಡ್ಕೊಡ್ತಾ ಇದ್ದಾರೆ. ನೀವು ಸ್ಟಾಕ್ಸ್ನ ನೋಡ್ಬೋದು ಹಂಗೆ ಎಷ್ಟು ಕಾರ್ಗಳಿದೆ ಅಂತ ನಿಮಗೆ ಎಲ್ಲ ಈ ವಿಡಿಯೋಲಿ ತಿಳಿಸ್ತೀವಿ. ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಯಾರಿಗಾದರೂ ಏನಾದರೂ ಕಾರ್ ಬೇಕಾಗಿದ್ದರೆ ಈ ವಿಡಿಯೋ ಅವ್ರಿಗೆ ಫಾರ್ವರ್ಡ್ ಮಾಡಿ, ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ, ಅವರು ನೋಡ್ಕೊಳ್ಳಿ. ಇವಾಗ ಬನ್ನಿ, ಇವಾಗ ಸರ್ ನಮ್ಮ ಜೊತೆ ಇದ್ದಾರೆ, ಅವ್ರ ಹತ್ರನೇ ಕೇಳಿ ತಿಳಿಸ್ಕೊಳ್ಳ ಏನೇನು ಕಾರ್ಸ್ ಇದೆ, ಸೊ ಯಾವ ಮಾಡಲು, ಲೋನ್ ಆಗುತ್ತಾ ಎಲ್ಲ ತಿಳಿಸ್ಕೊಡ್ತೀವಿ. ವಿಡಿಯೋ ಎಂತಕ ನೋಡಿ. ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮದು ಇದೇ ಥರ ಕಾರ್ ಶೋರೂಮ್ ಆಗಲಿ, ಏನೇ ಒಂದು ಪ್ರಮೋಷನ್ಗಾಗಿರಲಿ, ನಮ್ಮ ಇಮೇಲ್ ID ಬರುತ್ತೆ mrinformativekannada@gmail.com. ಅದಕ್ಕೆ ಮೇಲ್ ಮಾಡಿ, ಖಂಡಿತ ನಾವು ರೀಚ್ ಮಾಡ್ತೀವಿ. ಇವಾಗ ಸರ್ ನಮ್ಮ ಜೊತೆ ಇದ್ದಾರೆ. ಹಾಯ್ ಸರ್. ಹಲೋ ಸರ್. ಸರ್ ನಿಮ್ಮ ಹೆಸರು? ಸರ್ ರಿಹಾನ್ ಅಂತ. ಸರ್ ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ಮಾಡ್ತಾ ಇದ್ದೀರಾ? 17 to 18 years ಆಯ್ತು. 18 years ಇಂದ ಈ ಬಿಸ್ನೆಸ್ ಮಾಡ್ತಾ ಇದ್ದೀರಾ. ನಿಮ್ಮ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಎಕ್ಸಾಕ್ಟ್ ಆಗಿ ಹೇಳಿ ಸರ್ ನಮ್ಮ ವ್ಯೂವರ್ಸ್ಗೆ. ಸರ್ ಇದು ಈ ಕಡೆ ನಾಗರಬಾವಿ ಸರ್ಕಲ್ ಇದೆ. ಸರ್ವಿಸ್ ರೋಡ್ ಅಲ್ಲಿ ಬಂದ್ರೆ ನಮ್ಮೂರ ತಿಂಡಿ ಹೋಟ್ಲ್ ಇದೆ. ಅಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಮೇಲ್ಗಡೆ ಬಂದ್ರೆ MK ಅಹಮದ್ ಅಂತ ಸೂಪರ್ ಮಾರ್ಕೆಟ್ ತೋರಿಸಿ. ಅದು ಇದು ಬ್ಯಾಕ್ ಸೈಡ್ ಪಾರ್ಕಿಂಗ್ ಅಲ್ಲೇ ಇದೆ. MK ಅಹಮದ್ ಸೂಪರ್ ಮಾರ್ಕೆಟ್. ನಮ್ಮೂರ್ ತಿಂಡಿಯಿಂದ ಬಂದ್ರೆ ಇದು ಲೆಫ್ಟ್ ಸೈಡ್ ಅಲ್ಲಿ ಸಿಗುತ್ತೆ. ಅದು ಬ್ಯಾಕ್ ಸೈಡ್ ಅಲ್ಲಿ ಪಾರ್ಕಿಂಗ್. ಆ ಕಡೆಯಿಂದ ಬರೋರಿಗೆ ಅಂಬೇಡ್ಕರ್ ಕಾಲೇಜ್ ಸಿಗ್ನಲ್ ಅಂತ ಹೇಳಿದ್ರೆ ಸಿಗ್ನಲ್ ಇಲ್ಲೇ ಇದೆ. ಸಿಗ್ನಲ್ ಇಂದ ಬಂದ್ರೆ ಸಾಕು. ನೀವು ಅವರು ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ಫೋನ್ ಮಾಡಿದ್ರೆ ಎಕ್ಸಾಕ್ಟ್ ಆಗಿ ಲೊಕೇಶನ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ. ಡಿಸ್ಕ್ರಿಪ್ಷನ್ ಅಲ್ಲಿ ಅವ್ರ ಲೊಕೇಶನ್, ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲಾನು ಮೆನ್ಷನ್ ಆಗಿರುತ್ತೆ. ನಿಮ್ಗೆ ಏನಾದ್ರು ಲೊಕೇಶನ್ ಕರೆಕ್ಟ್ ಆಗಿಲ್ಲ ಅಂದ್ರೆ ಅವ್ರು ಕಾಲ್ ಮಾಡಿ ನಿಮ್ಗೆ ಲೊಕೇಶನ್ ಕಳ್ಸಿಕೊಡ್ತಾರೆ. ಕರೆಕ್ಟ್ ಅಲ್ಲ ಸರ್? ಸೊ ಇವಾಗ ಫಸ್ಟ್ ಯಾವ ಕಾರಿಂದ ಸರ್ ಸ್ಟಾರ್ಟ್ ಮಾಡ್ತೀರಾ? ಸರ್ ನೋಡಿ ಇಲ್ಲಿ ಇದೆ ಅಲ್ಲ ಸರ್, ಇಲ್ಲಿ 50-60 ಗಾಡಿ ಇದೆ. ನೀವು ಎಲ್ಲಿಂದ ಬೇಕಾದ್ರೆ ಸ್ಟಾರ್ಟ್ ಮಾಡ್ಬೋದು. ಫಸ್ಟ್ XUV ಇಂದ ಸ್ಟಾರ್ಟ್ ಮಾಡೋಣ ಸರ್? ಖಂಡಿತ ಮಾಡಿ ಸರ್. ಹೇಳಿ ಸರ್ ಡೀಟೇಲ್ಸ್. ಸರ್ ಇದು 2015 ಮಾಡಲು ಸೆಕೆಂಡ್ ಓನರ್, ಶೋರೂಮ್ ಮೇಂಟೆನೆನ್ಸ್, 80,000 ಓಡಿದೆ. W8 ಇದು ಟಾಪ್ ಎಂಡ್ ಮಾಡಲು. ಹೌದು. ಎಷ್ಟು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್? ಸರ್ ಇದು ಮಾರ್ಕೆಟ್ ಅಲ್ಲಿ ನಿಮಗೆ 875 ಕಡಿಮೆ ಸಿಗಲ್ಲ. ಕರ್ನಾಟಕ ಕಾರ್ ಝೋನಿಗೆ ಬರಲಿ 8 lakhಗೆ ರೌಂಡ್ ಫಿಗರ್ ಫೈನಲ್ ಮಾಡ್ಕೊಡ್ತೀನಿ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ. 8 ಲಕ್ಷ ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀರಾ? W8 2015 ಲೋನ್ ಆಗುತ್ತಾ ಇದಕ್ಕೆ? ಆರಾಮಾಗುತ್ತೆ ಸರ್. 70% ಲೋನ್ ಆಗುತ್ತೆ. 70% ಲೋನ್ ಆಗುತ್ತೆ. ಖಂಡಿತ ಆಗುತ್ತೆ ಸರ್. ಓಕೆ, ನೆಕ್ಸ್ಟ್ ಇನ್ನೊಂದಿದೆ ಸರ್. ಯಾವುದು ಇದು? SUV ಇದು ಹೋಂಡಾ CRV. ಓಕೆ. 2007 ಮಾಡಲು ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್ ಇದೆ.
ತುಂಬಾ ಚೆನ್ನಾಗಿದೆ ಸರ್ ಇದು. ತುಂಬಾ ಲೋ ಬಜೆಟ್ ಅಲ್ಲಿ ಕೊಡ್ತೀನಿ ಸರ್. ಇದು ಶಿಫ್ಟ್ ಬರಲ್ಲ, i10 ಬರಲ್ಲ, ಆ ಪ್ರೈಸಿಗೆ ಕೊಟ್ಬಿಡ್ತೀನಿ. ಎಷ್ಟು ಹೇಳ್ತೀರಾ ಸರ್? ಸರ್ ಅಪ್ರಾಕ್ಸಿಮೇಟ್ ಹೇಳಿ ಸರ್, ನೀವು ಎಷ್ಟಿರ್ಬೋದು ವೆಹಿಕಲ್ ಪ್ರೈಸ್ ಅಂತ ಹೇಳಿ ಅಂದಾಜು ಹೇಳಿ ಸರ್, ನೀವೇ ಗೆಸ್ ಮಾಡಿ. ಏನ್ ಸರ್, ಒಂದು 4 ಹೇಳ್ತೀರಾ? ಸರ್ 2,95,000 ಕೊಡ್ತೀನಿ ಸರ್. 2,95,000 ಕೊಡ್ತೀರಾ? 2,95,000 ಗೆ SUV ವೆಹಿಕಲ್ ಕೊಡ್ತಾ ಇದೀನಿ ನಿಮಗೆ. ಚಾಲೆಂಜಿಂಗ್ ಚಾಲೆಂಜಿಂಗ್ ಪ್ರೈಸ್ 2,95,000 ನಂಬರ್ ನೋಡಿ ಸರ್, ಗಾಡಿ ಹೆಂಗಿದೆ, ಗಾಡಿ ನಂಬರ್ ನೋಡಿ, ಫ್ಯಾನ್ಸಿ ನಂಬರ್, ಮ್ಯಾಗ್ ವೀಲ್ ಸಹ ಎಲ್ಲ ಇದೆ, ಎಲ್ಲ ತುಂಬಾ ಚೆನ್ನಾಗಿದೆ. ಟಾಪ್ ಎಂಡ್ ಇದು. ನೆಕ್ಸ್ಟ್ ಸ್ಕೋಡಾ ಅಲ್ಲಿ ಇದೆ ಸರ್, ಯಾವುದು ಸರ್ ಮಾಡಲ್? ಸರ್ ಇದು ಸ್ಕೋಡಾ ಕುಶಾಕ್ 2021, ಜಸ್ಟ್ 15,000 ಡ್ರೈವ್ ಆಗಿದೆ, ಆಟೋಮೆಟಿಕ್ ಪೆಟ್ರೋಲ್. ಹಾ ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್ ಇದು, ಆಟೋಮೆಟಿಕ್ ಪೆಟ್ರೋಲ್. ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ಹೇಳ್ತಾ 15,000 ಓಡಿದೆ ಸರ್. 15,000 ವಿತ್ ಸನ್ರೂಫ್ ಬರುತ್ತೆ. ಸನ್ರೂಫ್ ಹೌದು ಸರ್, ಫುಲ್ ಟಾಪ್ ಎಂಡ್ ಮಾಡಲ್, ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಸರ್. ಮಾರ್ಕೆಟ್ ಅಲ್ಲಿ ನಿಮಗೆ 16.5 ಲಕ್ಷ ಇದೆ ಸರ್. 15,25,000 ಕೊಡ್ತೀನಿ ನಮ್ಮ ಶೋರೂಮಿಗೆ ಬಂದ್ರೆ. 15,25,000 ರೂಪಾಯಿ ಕೊಡ್ತೀನಿ. ಇಡೀ ಬೆಂಗಳೂರಲ್ಲೇ ಈ ಪ್ರೈಸ್ ಕೊಡಲ್ಲ, ಚೆಕ್ ಮಾಡ್ಕೊಂಡ್ ಬರ್ಲಿ. ಓಕೆ. ಸೊ ನೆಕ್ಸ್ಟ್ ಸರ್ Ertiga ಪೆಟ್ರೋಲ್, ತುಂಬಾ ಜನ ಪೆಟ್ರೋಲ್ ಹುಡುಕ್ತಾ ಇರ್ತಾರೆ, ಲೋ ಮೇಂಟೆನೆನ್ಸ್, ರಿಪೇರಿ ಬರಲ್ಲ ಪೆಟ್ರೋಲ್ ವೆಹಿಕಲ್. 2012 ಮಾಡಲಿ ಇದು. ಓಕೆ. LX8 VXI, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ, ತುಂಬಾ ಚೆನ್ನಾಗಿದೆ ಗಾಡಿ. 80% ಟೈರು, ಹೊಸ ಸೀಟ್ ಕವರ್ಸ್ ಎಲ್ಲ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್ ಇದು. ಎಷ್ಟು ಹೇಳ್ತಾ ಇದ್ದೀರಾ ಇದು? ಇದು 5,65,000 ಕೊಟ್ಬಿಡ್ತೀನಿ. 5,65,000 ಫೈನಲ್. Ertiga ಹೌದು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಶೋರೂಮ್ ಮೇಂಟೆನೆನ್ಸ್ ವಿತ್. ಓಕೆ. ನೆಕ್ಸ್ಟ್ ಇನೋವಾ ಒಂದಿದೆ ಸರ್, 2010 ಮಾಡಲ್ ಇದು, ವಿ ವರ್ಷನ್. ವಿ ವರ್ಷನ್ ಅಂದ್ರೆ ನಿಮಗೆ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್, ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಡೀಸೆಲ್ ಇದು. ಇದು 1,90,000 ಓಡಿದೆ ಡೀಸೆಲ್. ಎಷ್ಟು ಹೇಳ್ತಾ ಇದ್ದೀರಾ ಸರ್? ಮಾರ್ಕೆಟ್ ಅಲ್ಲಿ ನಿಮಗೆ 6 ಲಕ್ಷ ಕಡಿಮೆ ಸಿಗಲ್ಲ ಸರ್. 5,95,000 ಕೊಡ್ತೀನಿ. ಇದು ಚಾಲೆಂಜಿಂಗ್ ಪ್ರೈಸ್. 5,95,000 ವಿತ್ ಚಾಲೆಂಜಿಂಗ್ ಪ್ರೈಸ್. ಹೌದು. ಓಕೆ. ನೆಕ್ಸ್ಟ್ ಸರ್ Ertiga ಪೆಟ್ರೋಲ್ ಬೇಡವಾ, ಡೀಸೆಲ್ ಇದೆ. ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್ ಎಲ್ಲ ಇದೆ, 20+ ಮೈಲೇಜ್ ಬರುತ್ತೆ. ಇದು ಆಕ್ಸಿಡೆಂಟ್ ಫ್ರೀ, ಸಣ್ಣ ಪುಟ್ಟ ಡೆಂಟಿಸ್ ಸ್ಕ್ರಾಚಸ್ ಇದೆ. 2012 ಸೆಕೆಂಡ್ ಓನರ್ ಇದು. ಎಷ್ಟು ಹೇಳ್ತಾ ಇದ್ದೀರಾ ಸರ್? 5,85,000 ಇದೆ ಬಜಾರು. ನಮ್ಮ ಶೋರೂಮಿಗೆ ಬರ್ಲಿ, 565 ಫೈನಲ್ ಮಾಡ್ಕೊಡ್ತೀನಿ. 565 ಫೈನಲ್ ಡೀಸೆಲ್. ಹೌದು. ಓಕೆ. ನೆಕ್ಸ್ಟ್ ಸರ್ ಇದು BH ಪಾಸಿಂಗು, ಟಾಟಾ ನೆಕ್ಸಾನ್ 2023, ಜಸ್ಟ್ 3,000 ಓಡಿದೆ. ಜಸ್ಟ್ 3,000 ಓಡಿದೆ. ವಿತ್ ಸನ್ ರೂಫ್, ಆಟೋಮೆಟಿಕ್ ಪೆಟ್ರೋಲ್ ಇದು. 2023 ಮಾಡಲು. 11 ಲಕ್ಷ ಇದೆ ಸರ್ ಮಾರ್ಕೆಟ್. ನಾನು ವಿತ್ ಇದು ಭಾರತ್ ನಂಬರ್ ಪ್ಲೇಟ್ ತೋರಿಸಿ, ಇದು ಭಾರತ್ ವಿತ್ KM ಮಾಡಿಸಿ 975 ಕೊಡ್ತೀನಿ. ಚಾಲೆಂಜಿಂಗ್ ಪ್ರೈಸ್ 975 ಮಾಡಿ ಕೊಡ್ತೀರಾ? ಹೌದು. ಓಕೆ. ಸೊ ನೆಕ್ಸ್ಟ್ ಸರ್ ತುಂಬಾ ಜನ ಲೋ ಬಜೆಟ್ ಅಲ್ಲಿ ಒಂದು 20+ ಮೈಲೇಜ್ ಬರೋದಂತ ವೆಹಿಕಲ್ ಬೇಕು ಅಂತ ಕೇಳ್ತಾರೆ. ನಮ್ಮ ಹತ್ರ ಇವತ್ತು ಚವರ್ಲೈಟ್ ಬೀಟ್ ಬಂದಿದೆ. ಓಕೆ. ಟಾಪ್ ಎಂಡ್ ಮಾಡಲು, ತುಂಬಾ ಚೆನ್ನಾಗಿದೆ ಇದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್. ನಿಮಗೆ 23-24 ಮೈಲೇಜ್ ಬರುತ್ತೆ ಸರ್ ಇದು. ಎಷ್ಟು ಹೇಳ್ತಾ ಇದ್ದೀರಾ ಇದು? 2,25,000 ಹೇಳ್ತಾ ಇದ್ದೀನಿ. 2,10,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2,10,000 ಡೀಸೆಲ್ ವೇರಿಯಂಟ್. ಓಕೆ. ನೆಕ್ಸ್ಟ್ ಇನ್ನೊಂದು ಫೋರ್ಡ್ ಫಿಗೋ ಸರ್. ಇದು ನೀವು 2020 ಮಾಡಲ್, ಇದು ಫುಲ್ ಮಾಡಿಫೈ ಆಗಿದೆ ವೆಹಿಕಲ್. 1 ಲಕ್ಷ ರೂಪಾಯಿ ಬರೀ ಟೈರು, ಮ್ಯಾಗ್ವಿಲ್ ಇದೆ. ಇದರಲ್ಲಿ ಫ್ಯೂಚರ್ಸ್ ಏನ್ ಬರುತ್ತೆ ಅಂದ್ರೆ 6 ಇಯರ್ ಬ್ಯಾಗ್ ಬರುತ್ತೆ. 6 ಇಯರ್ ಬ್ಯಾಗ್ ಬರುತ್ತೆ, ಬಟನ್ ಸ್ಟಾರ್ಟ್ ಬರುತ್ತೆ, ಪ್ಲಸ್ ನಿಮಗೆ 20+ ಮೈಲೇಜ್ ಬರುತ್ತೆ. 20 ಮಾಡಲು, ಸಿಂಗಲ್ ಓನರ್. ನೀವು ಬ್ಯಾಕ್ ಪ್ರೊಫೈಲ್ ಎಲ್ಲ ತೋರಿಸಿ, ತುಂಬಾ ಫ್ಯಾನ್ಸಿ ಆಗಿದೆ, ತುಂಬಾ ಚೆನ್ನಾಗಿದೆ. ಇದು ಡೀಲಿಂಗ್ ಪ್ರೈಸ್ ಅಲ್ಲಿ ಕೊಟ್ಬಿಡ್ತೀನಿ ಸರ್. ಎಷ್ಟು ಹೇಳ್ತಾ ಇದ್ದೀರಾ ಸರ್? ಸರ್ ಮಾರ್ಕೆಟ್ ಅಲ್ಲಿ ನಿಮಗೆ 7 ಲಕ್ಷ ಇದೆ. ಆನ್ಲೈನ್ ಅಲ್ಲಿ ಎಲ್ಲಿ ಬೇಕಾದ್ರೂ ಸರ್ಚ್ ಮಾಡ್ಕೊಳ್ಳಿ. ಓಕೆ. ಕರ್ನಾಟಕ ಕಾರ್ ಝೋನ್ ಅಲ್ಲಿ ನಿಮಗೆ 5,75,000 ಕೊಡ್ತೀನಿ. 5,75,000 ಗೆ ಫೈನಲ್. 16 ಮಾಡಲು ಸಿಗಲ್ಲ ಸರ್, 20 ಮಾಡಲು ಕೊಡ್ತಾ ಇದ್ದೀನಿ. 5,75,000 ಗೆ ಕೊಡ್ತೀನಿ. ಓಕೆ. ಅದು ಡೀಸೆಲ್ ವೆಹಿಕಲ್. ನೆಕ್ಸ್ಟ್ ಸರ್, ತುಂಬಾ ಜನ ಶಿಫ್ಟ್ ಅಂತ ಹುಡುಕ್ತಾ ಇರ್ತಾರೆ ಸರ್. ನಮ್ಮಲ್ಲಿ ಇವತ್ತೊಂದು ಶಿಫ್ಟ್ ಬಂದಿದೆ. 2014 ಸೆಕೆಂಡ್ ಓನರು, ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್, 80% ಟೈರು, ಹೊಸ ಸೀಟ್ ಕವರ್ಸ್ ಇದೆ, ಲೆದರ್ ಅಪರ್ಸರಿ ಇದೆ, ಒಳ್ಳೆ ಸಿಸ್ಟಮ್ ಇದೆ. ಓಕೆ. ನಿಮಗೆ ಮಾರ್ಕೆಟ್ ಅಲ್ಲಿ 5 ಲಕ್ಷ ಕಡಿಮೆ ಸಿಗಲ್ಲ. 4,80,000 ಕೊಡ್ತೀನಿ ಡೀಸೆಲ್. 4,80,000 ಗೆ ಕೊಡ್ತೀರಾ? ಮ್ಯಾಗ್ ವೀಲ್ ಇದೆ. ಓಕೆ. ಸೊ ನೆಕ್ಸ್ಟ್ ಇಲ್ಲೊಂದು ವ್ಯಾಗನರ್ ಇದೆ ಸರ್. ಹೆವಿ ಡಿಮ್ಯಾಂಡೆಡ್ ವೆಹಿಕಲ್ ವ್ಯಾಗನರ್. ಹೌದು ಸರ್, ಹೇಳಿ. 2016 ಮಾಡಲು ಸರ್. ಇದು 0 ಮೇಂಟೆನೆನ್ಸ್ ಬರುತ್ತೆ ನಿಮಗೆ. ಸ್ಪ್ಲೆಂಡರ್ ಗಾಡಿ ತರ ಇದು. ಮೇಂಟೆನೆನ್ಸ್ ಬರಲ್ಲ. 16 ಸೆಕೆಂಡ್ ಓನರ್. ಸ್ವಲ್ಪ ಟೈರ್ ಕಡಿಮೆ ಇದೆ, 2 ಟೈರ್ ಚೇಂಜ್ ಮಾಡ್ಕೊಬೇಕು. ವೆಹಿಕಲ್ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಶೋರೂಮ್ ಮೇಂಟೆನೆನ್ಸ್. ಎಷ್ಟು ಹೇಳ್ತಾ ಇದ್ದೀರಾ ಪ್ರೈಸ್? ಮಾರ್ಕೆಟ್ ಅಲ್ಲಿ 4 ಲಕ್ಷ ಹೇಳ್ತಾರೆ ಸರ್. 3,60,000 ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ. 3,60,000. 2013-14 ಸರ್ಚ್ ಮಾಡ್ಲಿ ಅವರು, ಪ್ರೈಸಿಂಗ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಎಷ್ಟು ಡಿಫ್ರೆನ್ಸ್ ಇದೆ. ಮಾಡ್ತೀರಾ? ಸರ್ಚ್ ಮಾಡ್ಕೊಂಡು ಬನ್ನಿ ಅಂತ ಒಂದು ಹೇಳ್ಬಿಡ್ತೀವಿ ನಾವು, ಡೈರೆಕ್ಟ್ ವಿಡಿಯೋದಲ್ಲಿ ಹೇಳ್ತೀವಿ. 10 ಕಡೆ ವಿಚಾರಿಸ್ಕೊಂಡು ಕಡಿಮೆ ಇದ್ರೆ ಕರ್ನಾಟಕ ಕಾರ್ ಝೋನಿಗೆ ಬರಲಿ. ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಇದೆ ಇಲ್ಲಿ, ಹೇಳಿ ಸರ್. ಸರ್ ಇದು 2014 ಮಾಡಲು. ಅವಾಗ ಡೀಸೆಲ್ ವೆಹಿಕಲ್ ತೋರಿಸಿದೆ. ಇದು ಪೆಟ್ರೋಲ್ ವೆಹಿಕಲ್. ಇದರಲ್ಲೂ 50,000 ರೂಪಾಯಿ ಅಲೈ ವೀಲ್ಸ್ ಇದೆ. 2014 ಮಾಡಲು, ಡಾಕ್ಟರ್ ವೆಹಿಕಲ್ ಇದು. ಓಕೆ. ತುಂಬಾ ಚೆನ್ನಾಗಿದೆ. ಇದು ಪೆಟ್ರೋಲ್, ಅದು ಡೀಸೆಲ್, ಇದು ಪೆಟ್ರೋಲ್. ಕೋಟಿಂಗ್ ಎಷ್ಟು ಸರ್ ಇದು ನಿಮ್ದು?
ಇದು 4 ಲಕ್ಷ ಇದೆ ಕೋಟಿಂಗು. ನೀವು ಕೊಡ್ತಾ ಇರೋ ಪ್ರೈಸು ಈಗ ದಸರಾ ಬೇರೆ ಬರ್ತಾ ಇದೆ, ಕಸ್ಟಮರ್ ಏನ್ ಆಫರ್ ಇಲ್ಲ ಅದು ಇಲ್ಲ ಅಂತ ಕೇಳ್ತಾರೆ. ಕೆಲವರು 2,000 3,000 ಆಫರ್ ಇಡ್ತಾರೆ. ನಾನು ಪ್ರೈಸಿಂಗ್ ಅಲ್ಲೇ ಆಫರ್ ಕೊಟ್ಬಿಡ್ತೀನಿ ಇವತ್ತು. ಎಷ್ಟು ಹೇಳ್ತೀರಾ ಸರ್? 375 ಕೊಡ್ತೀನಿ ಹೋಗಿ. 375ಗೆ ಫೈನಲ್. 14 ಮಾಡಲು 14 ಮಾಡಲ್ 4 ಲಕ್ಷ ಕಡಿಮೆ ಮಾಮೂಲಿ ಗಾಡಿ ಸಿಗಲ್ಲ ಸರ್ ನಿಮ್ಗೆ. ವಿತ್ ಮ್ಯಾಗ್ ವೀಲ್ಸ್ ಇದೆ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ತಗೊಂಡ್ ಹೋಗ್ಬೋದಾ? ಖಂಡಿತ ಕೊಟ್ಬಿಡೋಣ. 1 ಲಕ್ಷ ಚೆನ್ನಾಗಿದ್ರೆ 1 ಲಕ್ಷ ಇಟ್ಕೊಂಡ್ ಬರ್ಲಿ ತಗೊಂಡೋಗಿ. ಓಕೆ, ನೆಕ್ಸ್ಟ್ ಸರ್. ಸರ್ ತುಂಬಾ ಜನ ಆಟೋಮೆಟಿಕ್ ಬೇಕು ಅಂತ ಕೇಳ್ತಾರೆ. ಬಲೂನಲ್ಲಿ ತುಂಬಾ ಜನ ತುಂಬಾ ರಿಯರ್ ಸಿಗೋದು. ಅದರ ಪ್ಲಸ್ ಪಾಯಿಂಟ್ ಏನಂದ್ರೆ ನಿಮ್ಗೆ ಬರೀ 49,000 ಹೊಡಿದೆ. ಬರೀ 49,000 ರಿಕಾರ್ಡೆಡ್ ಇದೆ. ಚೆಕ್ ಮಾಡ್ಕೊಂಡ್ ಬರ್ಲಿ. ಬರಕ್ಕಿಂತ ಮುಂಚೆ ಗಾಡಿ ನಂಬರ್ ಚೆಕ್ ಮಾಡ್ಕೊಂಡು ಶೋರೂಮ್ ಅಲ್ಲಿ ಬರ್ಲಿ. 2018 ಮಾಡಲು ಅಫಿಷಿಯಲ್ ಯೂಸ್ ಮಾಡಿರೋದು. ಇದು ಸೆಕೆಂಡ್ ಓನರ್ ಆಗಿದೆ. ಟಾಪ್ ಎಂಡ್ ಮಾಡ್ಲಿ. ಇದು ಸ್ಟಾರ್ಟ್ ಬಟನ್ ಎಲ್ಲ ಬರುತ್ತೆ ನಿಮ್ಗೆ. ಮ್ಯಾಗ್ ವೀಲ್, ಬ್ಯಾಕ್ ವೈಫರ್, ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಬರುತ್ತೆ ಸರ್. ಎಷ್ಟು ಹೇಳ್ತಾ ಇದ್ದೀರಾ? ಮಾರ್ಕೆಟ್ ಅಲ್ಲಿ 7 ಲಕ್ಷ ಇದೆ ಸರ್. 670 ಕೊಡ್ತೀನಿ. 670ಗೆ ಫೈನಲ್. ಆಟೋಮೆಟಿಕ್ 18 ಅದು ಕಡಿಮೆ ಓಡಿರೋದು. 1 ಲಕ್ಷ ಓಡಿಲ್ಲ, ಬರೀ 49,000 ಓಡಿರೋದು. ಶೋರೂಮ್ ಅಲ್ಲಿ ಚೆಕ್ ಮಾಡ್ಕೊಬಹುದು. 100%. ಅದ್ರಲ್ಲಿ ಏನಾದ್ರು ಕಿಲೋಮೀಟರ್ ಆಚೆ ಈಚೆ ಇದ್ರೆ ಗಾಡಿ ಫ್ರೀ ಕೊಡ್ತೀನಿ. ಗಾಡಿ ಫ್ರೀ ಕೊಡ್ತೀರಾ? ಹೌದು ಸರ್. ಆಮೇಲೆ ಇನ್ನೊಂದು, ಇವಾಗ ನಿಮ್ಮ ಹತ್ರ ಗಾಡಿ ಇಸ್ಕೊಂಡ್ರೆ ಇಂಜಿನ್ ವಾರಂಟಿ ಆತರ ಏನಾದ್ರು ಕೊಡ್ತೀರಾ? ವಾರಂಟಿ ಏನು ಇರಲ್ಲ ಸರ್. ಅವ್ರು ಮೆಕ್ಯಾನಿಕ್ ಕರ್ಕೊಂಡ್ ಬರ್ಲಿ, ಚೆಕ್ ಮಾಡಿಸ್ಕೊಳ್ಳಿ. ಚೆಕ್ ಮಾಡಿ ತಗೊಂಡ್ ಹೋಗ್ಬೋದು. ಹೌದೌದು. ಸುಮ್ಕೆ ವಾರಂಟಿಗೆ ಏನ್ ಗೊತ್ತಾ ಸರ್, 7,500 ಅದೆಲ್ಲ ಎಕ್ಸ್ಟ್ರಾ ಚಾರ್ಜಸ್ ತಗೊಂತಾರೆ ಎಲ್ಲ ಕಡೆ. ಅದು ಅವಶ್ಯಕತೆ ಇಲ್ಲ. ಮೆಕ್ಯಾನಿಕ್ ಯಾರು ಕರ್ಕೊಂಡೋಗಿ 500 ರೂಪಾಯಿ ಕೊಟ್ರೆ ಚೆಕ್ ಮಾಡಿಸಿ ಹೇಳ್ತಾರೆ. ಸುಮ್ಕೆ ನಾವು ತಿನ್ನಂಗಿಲ್ಲ, ಅವರು ತಿನ್ನಂಗಿಲ್ಲ. ಅದೇ ಅವರಿಗೆ 7,000 ಉಳಿದ್ರೆ ಏನಾದ್ರು ಗಾಡಿಗೆ ಇನ್ವೆಸ್ಟ್ ಮಾಡ್ಕೊಂತಾರೆ. ಆ ತರ ಸರ್. ನೆಕ್ಸ್ಟ್ ಸರ್ i20 2013 20+ ಮೈಲೇಜ್ ಬರುತ್ತೆ. ಸಿಂಗಲ್ ಓನರ್, ಶೋರೂಮ್ ರಿಕಾರ್ಡೆಡ್, ಸ್ಪೋರ್ಟ್ಸ್ ಅಂದ್ರೆ ನಿಮ್ಗೆ ಸಿಂಗಲ್ ಏರ್ ಬ್ಯಾಗು, ABS, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ಸರ್. ತುಂಬಾ ಚೆನ್ನಾಗಿದೆ. ಗಾಡಿ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಡೀಸೆಲ್ i20 ಹುಡ್ಕೋರಿಗೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಎಷ್ಟು ಹೇಳ್ತೀರಾ? 4,60,000 ಹೇಳ್ತಿದ್ವಿ ಸರ್. ವೀಕ್ಷಕರು ಏನಾದ್ರು ಬಂದ್ರೆ ನಿಮ್ ಚಾನಲ್ ಇಂದ ಬಂದ್ರೆ 4,40,000 ಫೈನಲ್ ಮಾಡ್ಕೊಡ್ತೀನಿ. 4,40,000 ಫೈನಲ್ ಮಾಡಿ ಸಿಂಗಲ್ ಓನರ್ ವಿತ್ ರಿಕಾರ್ಡೆಡ್. ಓಕೆ. ಸೊ ನೆಕ್ಸ್ಟ್ ಸರ್ Hyundai Eon. ತುಂಬಾ ಜನ ಲರ್ನಿಂಗಿಗೆ ಮೈಲೇಜ್ ಬೇಕು, ಸಣ್ಣ ಗಾಡಿ ಬೇಕು, ಪಾರ್ಕಿಂಗ್ ಅಂತ ಕೇಳ್ತಾರೆ ಸರ್. ಇದು 20+ ಬರುತ್ತೆ ಸರ್. 22 23 ಮೈಲೇಜ್ ಬರುತ್ತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಮಾಡೆಲ್ ಬಂದ್ಬಿಟ್ಟು 2014 ಮಾಡಲ್. 2014 ಮಾಡಲ್. ಎಷ್ಟು ಹೇಳ್ತೀರಾ? ಓನರ್ಶಿಪ್ ಮಾತ್ರ 3rd ಓನರ್ ಆಗಿದೆ. ಮಾರ್ಕೆಟ್ ಬೆಲೆ ನಿಮ್ಗೆ 12 ಮಾಡಲು ಚೆಕ್ ಮಾಡಿ 2.5 ಲಕ್ಷ ಇದೆ. ನಾನು 14 ಮಾಡಲು 2,25,000 ಕೊಟ್ಬಿಡ್ತೀನಿ. 2,25,000 ಕೊಟ್ಬಿಡ್ತೀರಾ? 2,25,000 ಇನ್ನೂ ಬರ್ಲಿ ನಿಮ್ ಕಡೆಯಿಂದ. ಚಾನಲ್ ಕಡೆಯಿಂದ ಬಂದು ತೋರಿಸ್ಲಿ ನಮಗೆ ಆಡ್. ಇನ್ನೂ 5,000 ಬಿಟ್ಬಿಡೋಣ. 10,000ನೇ ಬಿಟ್ಬಿಡಿ ಸರ್. ಖಂಡಿತ ಬಿಟ್ಬಿಡ್ತೀನಿ. 2,10,000ಗೆ ಕೊಟ್ಬಿಡಿ ಬಿಡಿ ನಿಮ್ ಕಡೆಯಿಂದ. ನೆಕ್ಸ್ಟ್ ಸರ್ i20 ಡೀಸೆಲ್. ಲೋ ಬಜೆಟ್ ಅಲ್ಲಿ ನಮಗೆ ಒಂದ್ ಸ್ವಲ್ಪ ಫ್ಯೂಚರ್ಸ್ ಇರೋದು ಬೇಕು. ಏರ್ ಬ್ಯಾಗು, ABS ಅಂತ ಗಾಡಿ ಬೇಕು ಅಂತ ಕೇಳ್ತಾರೆ. ಇದು ಮಾರ್ಕೆಟ್ ಅಲ್ಲಿ ಕೇಳಕ್ ಹೋದ್ರೆ 3.5 ಲಕ್ಷ ಬೇಕು ಹಂಗಿಂಗೆ ಅಂತ ಹೇಳ್ತಾರೆ. ಹೌದು. ಇದು 2011 ಓನರ್ಶಿಪ್ ಮಾತ್ರ 4 ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. 20+ ಮೈಲೇಜ್ ಬರುತ್ತೆ. ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಎಲ್ಲ ಇದೆ. ಮಾರ್ಕೆಟ್ ಬೆಲೆ ನಿಮ್ಗೆ ಇದೇ ವೆಹಿಕಲ್ ಸೆಕೆಂಡ್ ಓನರ್ ಇದ್ರೆ ನಿಮ್ಗೆ 330 335 ಕಡಿಮೆ ಸಿಗಲ್ಲ. ಕರ್ನಾಟಕ ಕಾರ್ ಝೋನಿಗೆ ಬರ್ಲಿ 2.5 ಲಕ್ಷಕ್ಕೆ ಫೈನಲ್ ಕೊಟ್ಬಿಡ್ತೀನಿ. 2.5 ಲಕ್ಷಕ್ಕೆ ಫೈನಲ್ ಕೊಟ್ಬಿಡ್ತೀನಿ. ಆಸ್ತಾ ಸರ್. ನೆಕ್ಸ್ಟ್ ಸರ್ i20 ಸ್ಪೋರ್ಟ್ಸ್ ಆಪ್ಷನಲ್. 2020 ಮಾಡಲು ಸಿಂಗಲ್ ಓನರ್. 75,000 ಓಡಿದೆ. ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್, ನ್ಯಾವಿಗೇಷನ್ ಸಿಸ್ಟಮ್ ಎಲ್ಲ ಬರುತ್ತೆ. ಗಾಡಿ ನಿಮ್ಗೆ ವಾಶ್ ಮಾಡಿದ್ರೆ ಹೊಸ ಗಾಡಿ. ಓಕೆ. ಸ್ವಲ್ಪ ಧೂಳಾಗಿದೆ ಸರ್ ಇಲ್ಲಿ. ಪಾರ್ಕಿಂಗ್ ಕಸ್ಟಮರ್ಗೆ ಕೊಡುವಾಗ ಡೆಲಿವರಿ ನಾವು ಕ್ಲೀನ್ ಆಗಿ ನೀಟ್ ಮಾಡೇನೆ ಕೊಡೋದು. ಬಟ್ ಇವಾಗ ಅಂದ್ರೆ ಸ್ವಲ್ಪ ಧೂಳು ಇರುತ್ತೆ, ಡಸ್ಟ್ ಇರುತ್ತೆ. ಪಾರ್ಕಿಂಗ್ ನೀವು ನೋಡ್ತಾ ಇದೀರ, ಮರ ಇದೆ, ಬೆಳೆದು ಓಪನ್ ಇದೆ. ಮತ್ತೆ ನಮ್ಮ ಹತ್ರ ರಬ್ಬಿಂಗ್ ಪಾಲಿಶ್ ಮಾಡಿ ಮೇಕಪ್ ಮಾಡಿ ಇರಲ್ಲ. ಆಸ್ ಇಟ್ ಈಸ್ ಹೆಂಗಿದೆ ಹಂಗೆ ಕಸ್ಟಮರ್ ಬರ್ತಾರೆ. ಜೆನ್ಯೂನ್ ವೆಹಿಕಲ್ಸ್ ಕೊಡ್ತೀರಾ? ಹೌದೌದು, ಖಂಡಿತ. ಯಾವುದೇ ತರ ಮೀಟರ್ ಟೆಂಪರಿಂಗ್ ಆತರ ಏನು ಇಲ್ಲ. ನಾವೇ ಹೇಳ್ಬಿಡ್ತೀವಿ. ನಾ ಹೇಳ್ದೆ ಅಲ್ಲ ನಿಮ್ಗೆ ಗಾಡಿ ಫ್ರೀ ಕೊಟ್ಬಿಡ್ತೀನಿ ಅಂತ ಹೇಳಿ. ಆತರ ಕೆಲವು ಇರಲ್ಲ, ಹೇಳ್ಬಿಡ್ತೀವಿ. ಅದಕ್ಕೆ ಮೀಟರ್ ಟೆಂಪರಿಂಗ್ ಏನು ಆಗಿಲ್ಲ ಇದ್ದಿದ್ದು ಹೇಳ್ಬಿಡ್ತೀವಿ. ತಗೊಳ್ಳೋದು ಬಿಡೋದು ಸೆಕೆಂಡ್ರಿ ಅವರಿಗೆ. ಅದು ಓಕೆ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 20 ಸಿಂಗಲ್ ಓನರ್ ಸರ್. ಇದು ನಿಮ್ಗೆ ಮಾರ್ಕೆಟ್ ಅಲ್ಲಿ 7.5 ಲಕ್ಷ 7 ಲಕ್ಷ ಇದೆ. ಇನ್ಶೂರೆನ್ಸ್ ಒಂದು ಲ್ಯಾಪ್ಸ್ ಆಗಿದೆ. 6,60,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 6,60,000 ವಿತ್ ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ. ಇನ್ಶೂರೆನ್ಸ್ ನೀವೇ ಮಾಡ್ಕೊಡ್ತೀರಾ ಸರ್? ನಿಮ್ಮ ಹತ್ರ ಗಾಡಿ ಇಸ್ಕೊಂಡ್ರೆ ಈ ಟ್ರಾನ್ಸ್ಫರ್ ಕಮಿಷನ್ ಆ ತರ ಚಾರ್ಜಸ್ ಎಲ್ಲ ಇಸ್ಕೊಂಡ್ರೆ ಅದೆಲ್ಲ ಏನಾದ್ರು ಮಾಡ್ತೀರಾ? ಬೇರೆ ಆಫೀಸಲ್ಲಿ ಅವೆಲ್ಲ ಇಸ್ಕೊಂತಾರೆ ಸರ್. ಕಮಿಷನ್ 2% ಬೇಕು, ಟ್ರಾನ್ಸ್ಫರ್ ಚಾರ್ಜ್ ಬೇಕು ಅಂತ ಹೇಳಿ. ನಮ್ಮ ಹತ್ರ ಯಾವ್ದು ಕಮಿಷನ್ ಇಲ್ಲ, ಯಾವ್ದು ಟ್ರಾನ್ಸ್ಫರ್ ಚಾರ್ಜಸ್ ಇಲ್ಲ. ಬಂದ್ಬೇಕು, ಗಾಡಿ ಓಕೆ ಮಾಡ್ಬೇಕು, ಸ್ವಲ್ಪ ನಿಯರ್ಷೇಬಲ್ ಮಾಡಿ ಹೆಚ್ಚು ಕಮ್ಮಿ ತಗೊಂಡ್ ಹೋಗ್ತಾ ಇರ್ಬೇಕಷ್ಟೇ. ಇವಾಗ ನೀವು ಹೇಳಿದ ಪ್ರೈಸ್ ಎಲ್ಲ ಬಂದ್ಬಿಟ್ಟು ಫಿಕ್ಸ್ಡ್ ಪ್ರೈಸ್ ಇಲ್ಲ. ನಮ್ ಸಬ್ಸ್ಕ್ರೈಬರ್ ಕಡೆಯಿಂದ ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡ್ತೀರಾ ಸರ್? ಅದು ಫಿಕ್ಸ್ ಪ್ರೈಸ್ ಮಾಡಿದ್ರೆ ಬಿಸ್ನೆಸ್ ಅಲ್ಲಿ ಮಜಾ ಬರಲ್ಲ ಸರ್. ಗುದ್ದಾಡ್ಬೇಕು. ನಿಮ್ದು ನಮ್ದು ಕಸ್ಟಮರ್ದು ನಮ್ದು ಇದಾಗ್ಬೇಕು. ಅವಾಗೇನೆ ಬಿಸ್ನೆಸ್ ಅಂತ ಹೇಳೋದು. ನಾವು ಅವರಿಗೆ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀರಾ? ಹೌದು, ಖಂಡಿತ. ಫಿಕ್ಸ್ ಪ್ರೈಸ್ ಮಾಡಿದ್ರೆ ಯಾರು ಬರಲ್ಲ ಸರ್. ಫ್ರೆಂಡ್ಸ್, ನೀವು ಏನು ಮಾಡಿ, ಇನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಇಲ್ಲಿ ಬನ್ನಿ. ನಿಮ್ಗೆ ಯಾವ ಕಾರ್ ಇಷ್ಟ ಆಗುತ್ತೋ ಆ ಕಾರ್ ನೀವು ಇಸ್ಕೊಳ್ಳಿ. ಮಿಸ್ಟರ್ ಇನ್ಫಾರ್ಮೇಟಿವ್ ಕನ್ನಡ ಚಾನಲ್ ಕಡೆಯಿಂದ ಬಂದರೆ ಅಂತ ಹೇಳಿದ್ರೆ
ಎಕ್ಸ್ಟ್ರಾ ಡಿಸ್ಕೌಂಟ್ಸ್ ಆಫರ್ಸ್ ಎಲ್ಲಾನು ನಿಮಗೆ ಕೊಡ್ತಾರೆ. ಖಂಡಿತ. ಇನ್ನೊಂದು ಏನಪ್ಪಾ ಇಷ್ಟು ಕಡಿಮೆ ಆಫರ್ಸ್ ಎಲ್ಲ ಕೊಡ್ತಾ ಇದ್ದೀರಾ ಅಂತ ಅನ್ಕೊಂಬೇಡಿ, ದಸರಾ ಬರ್ತಾ ಇದೆ, ಅದಕ್ಕೋಸ್ಕರನೇ ಸ್ಪೆಷಲ್ ಆಫರ್ಸ್ ಕೊಡ್ತಾ ಇರೋದು. ಮತ್ತೊಂದು ಏನಂದ್ರೆ ನಮ್ಮ ಹತ್ರ ಆಲ್ವೇಸ್ ಯಾವಾಗ ಬಂದ್ರೇನು ದಸರಾಕ್ಕೆ ಅಂತಾನೆ ಸ್ಪೆಷಲ್ ಇಲ್ಲ, ಬಟ್ ಯಾವಾಗ ಬಂದ್ರೇನು ನಮ್ಮ ಹತ್ರ ರೀಸನಬಲ್ಸ್ ಇರುತ್ತೆ ಸರ್. ಬೇರೆಗೂ ಇಲ್ಲಿಗೂ ಕಂಪೇರ್ ಮಾಡಿದ್ರೆ ನಿಮಗೆ 30,000 40,000 ಡಿಫರೆನ್ಸ್ ಇದ್ದೇ ಇರುತ್ತೆ. ಓಕೆ, ಅವರಿಗೆ ವೀಕ್ಷಕರಿಗೆ ಗೊತ್ತಾಗುತ್ತೆ, ಎಲ್ಲ ನೋಡ್ತಾರೆ, ಚೆಕ್ ಮಾಡ್ತಾರೆ, ಅವಾಗ ಅವರೇ ಹೇಳ್ತಾರೆ. ಓಕೆ, ನಿಸಾನ್ ಒಂದಿದೆ ಸರ್, ಯಾವುದು ಸರ್ ಇದು? ಸರ್ ನಿಸಾನ್ ಎಕ್ಸ್ಟೈಲ್ ಸರ್, ಇದು ನಿಸಾನ್ ಟೆರಾನೋ ಬಂದಿತ್ತಲ್ಲ, ಇದಕ್ಕೆ ನೋಡ್ಬಿಟ್ಟು ಟೆರಾನೋ ಬಂದಿರೋದು. ಬಟ್ ಅದರಲ್ಲಿ ಏನು ಫೀಚರ್ಸ್ ಇಲ್ಲ, ಇದ್ರಲ್ಲಿ ಅಷ್ಟು ಫೀಚರ್ಸ್ ಇದೆ ಸರ್. ಸನ್ ರೂಫ್ ನೋಡಿ ಸರ್ ಎಷ್ಟು ದೊಡ್ಡದಿದೆ ಅದದ್ದು, ಮೇಲ್ಗಡೆ ಎತ್ತಿ ತೋರಿಸಿ 4 ಜನ ನಿಂತ್ಕೊಬಹುದು ಸರ್. ಡಬಲ್ ಸನ್ ರೂಫ್ ಅದು. ನಿಮ್ ಸೀಟ್ ಅಲ್ಲೆಲ್ಲ ಏರ್ ಬ್ಯಾಗ್ ಬರುತ್ತೆ, ಏರ್ ಬ್ಯಾಗ್, ABS, ಮ್ಯಾಗ್ಬಿಲ್. ಬಟ್ ಇದು 4x4 ವರ್ಕ್ ಆಗ್ತಾ ಇಲ್ಲ, ಬಟ್ ಗಾಡಿ 4x4 ಇದು ಫುಲ್ ಟಾಪ್ ಎಂಡ್ ಬರುತ್ತೆ. ಡಿಕ್ಕಿ ತೋರಿಸಿ ಸರ್ ಎಷ್ಟು ಚೆನ್ನಾಗಿದೆ ಸ್ಪೇಸ್. 3 ಜನ ಹಿಂದ್ಗಡೆ ಡಿಕ್ಕಿಯಲ್ಲಿ ಆರಾಮಾಗಿ ಬೇಬಿ ಸೀಟ್ ಹಾಕಿದ್ರೆ ಇನ್ನು ಇದು 7 ಸೀಟರ್ ವೆಹಿಕಲ್ ಆಗ್ಬಿಡುತ್ತೆ. 18+ ಮೈಲೇಜ್ ಇದೆ. ಓಕೆ, ನೀವು ಹೇಳಿ ಸರ್ ಪ್ರೈಸ್ ಅಪ್ರಾಕ್ಸಿಮೇಟ್ ಏನಿದೆ ಅಂತ ಹೇಳಿ. ಏನು ಒಂದು 4 ಹೇಳ್ತೀರಾ? ಅಷ್ಟು ಬೇಡ ಸರ್ ನನಗೆ. ಎಷ್ಟು ಹೇಳ್ತೀರಾ ಸರ್? 2,70,000 ಕೊಡಿ ಸರ್, ತಗೊಂಡೋಗ್ಲಿ ಸರ್. ಯಾರು 2,70,000 ಕನ್ಸಿರತ್ತೆ ತುಂಬಾ ಜನದ್ದು ಈ ತರ ಸನ್ ರೂಫ್ ಗಾಡಿ ನಾವು ಯಾವಾಗ ತಗೊಂತೀವಿ, ಬೇರೆ ಮಕ್ಳಿಗೆಲ್ಲ ನೋಡ್ತಾ ಇರ್ತಾರೆ ಫ್ಯಾಮಿಲಿ ಹೋಗುವಾಗ, ಅವ್ರಿಗೆ ಆಸೆ ಬರುತ್ತೆ ನಾವ್ ಈ ತರ ಎಲ್ಲ ಗಾಡಿ ಯಾವಾಗ ತಗೊಂತೀವ ಅಂತ ಹೇಳಿ. ಅದರ ಯೋಚನೆ ಮಾಡೋದೇ ಬೇಡ, ಕರ್ನಾಟಕ ಕಾರ್ ಝೋನಿಗೆ ಬರ್ಲಿ. i10 ಪ್ರೈಸ್ ಅಲ್ಲಿ ನಿಮ್ಗೆ ವಿತ್ ಸನ್ ರೂಫ್ ಇರೋದು, ಟಾಪ್ ಎಂಡ್ ಮಾಡಲು ಒಳ್ಳೆ ಮೈಲೇಜ್ ಇರೋದು ಗಾಡಿ ಕೊಡ್ತಾ ಇದೀನಿ. ಓಕೆ, ಎಷ್ಟು ಹೇಳ್ರಿ ಪ್ರೈಸ್? 270 ಸರ್. 270 ಕೊಡ್ಬಿಡ್ತೀರಾ? i10 ಪ್ರೈಸ್ ಇದು ಅಷ್ಟೇ. ಅದರಲ್ಲಿ ಒಂದು 500 ರೂಪಾಯಿ ನೆಗೋಷಿಯೇಟ್ ಮಾಡ್ತೀರಾ ಡೈರೆಕ್ಟ್ ಆಗಿ ಬಂದ್ರೆ? ಸರ್ ಬಂದ್ರೆ ಮಾಡಿ ಕೊಡ್ತೀನಿ ಸರ್. ಓಕೆ ಸರ್, ಶಿಫ್ಟ್ ನಿಮಗೆ ಆಲ್ರೆಡಿ 4-5 ಗಾಡಿ ತೋರಿಸಿದ್ದೀನಿ. ಇವತ್ತು ನಮ್ಮ ಹತ್ರ ಮಾರುತಿ ಕಂಪ್ನಿ ಸುರಿಮಳೆನೆ ಅಂತ ಹೇಳ್ಬೋದು. ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್, ಒಳ್ಳೆ ಮೈಲೇಜ್ ವೆಹಿಕಲ್, ಒಳ್ಳೆ ಮೇಂಟೆನೆನ್ಸ್ ವೆಹಿಕಲ್ ಇದು. 2012 ಮಾಡಲು ಶಿಫ್ಟ್ VDI. ಫ್ರಂಟ್ 2 ಬ್ರ್ಯಾಂಡ್ ನ್ಯೂ ಟೈರ್ ಇದೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗು, ಟಚ್ ಸ್ಕ್ರೀನ್ ಸಿಸ್ಟಮ್, ಲೆದರ್ ಕುಷನ್ ಎಲ್ಲ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಪ್ರೈಸ್ ಎಷ್ಟು ಸರ್ ಹೇಳ್ತಾ ಇದ್ದೀರಾ? ಸರ್ ಮಾರ್ಕೆಟಲ್ಲಿ ಚೆಕ್ ಮಾಡ್ಕೊಂಬರ್ಲಿ, 4 ಲಕ್ಷ ಕಡಿಮೆ, 3,90,000 ಕಡಿಮೆ ಸಿಗಲ್ಲ. ಓಕೆ, ನಮ್ಮ ಶೋರೂಮಿಗೆ ಬರಲಿ, ಫೈನಲ್ ಟು ಫೈನಲ್. ಮತ್ತೆ ಇಡೀ ಅವ್ರು ಕರ್ನಾಟಕ ಹುಡುಕಿದ್ದೇನು ಈ ಪ್ರೈಸಿಗೆ ಸಿಗಲ್ಲ ಅಂತ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ. ಅದು ಕರ್ನಾಟಕ ಕಾರ್ ಝೋನ್ ಅಲ್ಲಿ ಮಾತ್ರ. 3,35,000 ಫೈನಲ್ ಮಾಡ್ಕೊಡ್ತೀನಿ. 3,35,000 ಇಡೀ ಕರ್ನಾಟಕ ಹುಡ್ಕೊಂಡ್ ಬರ್ಲಿ. ಫೋರ್ಡ್ ಫಿಯೆಸ್ಟಾ ತೋರಿಸಿದೆ, ಡೀಸೆಲ್. ಫೋರ್ಡ್ ಫೀಗೋ ತೋರಿಸಿದೆ, ಪೆಟ್ರೋಲ್. ಇನ್ನೊಂದು ಫೋರ್ಡ್ ಫೀಗೋ ಇದೆ, ಸಣ್ಣ ಗಾಡಿಯಲ್ಲಿ ಒಳ್ಳೆ ಮೈಲೇಜು, ಒಳ್ಳೆ ಗಟ್ಟಿ ಗಾಡಿ, ಇದು ಒಳ್ಳೆ ಸ್ಟ್ರೆಂತ್ ಇರೋದು ಗಾಡಿ ಅಂತಾನೆ ಹೇಳ್ಬೋದು ನಿಮ್ಗೆ. 2012 ಮಾಡಲು ಸರ್ ಇದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಇದರಲ್ಲೂ 80% ಟೈರ್ ಇದೆ, 3rd ಓನರ್ ಆಗಿದೆ. ಇದು ಮಾರ್ಕೆಟ್ ಬೆಲೆ ಬಂದ್ಬಿಟ್ಟು ನಿಮಗೆ 2.5 ಲಕ್ಷ ಇದೆ. 2,10,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು ಸರ್ ನೆಕ್ಸ್ಟ್ ಹುಂಡೈ ಇದೆ, ಯಾವ ಮಾಡಲ್ ಸರ್ ಇದು? ಸರ್ ಇದು 2012 SX ಆಪ್ಷನಲ್ ಟಾಪ್ ಎಂಡ್ ಮಾಡಲು ಬರುತ್ತೆ. ಕೀಲೆಸ್ ಎಂಟ್ರಿ, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ. ಪೆಟ್ರೋಲ್ ಇದು. ಓಕೆ, ತುಂಬಾ ಜನ ಪೆಟ್ರೋಲ್ ವೆಹಿಕಲ್ ಹುಡ್ತಾ ಇರ್ತಾರೆ ಸರ್ ವರ್ಣದಲ್ಲಿ. ತುಂಬಾ ಚೆನ್ನಾಗಿದೆ ಗಾಡಿ, 80% ಟೈರ್ ಇದೆ, ಆಕ್ಸಿಡೆಂಟ್ ಫ್ರೀ, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. 6 ಏರ್ ಬ್ಯಾಗ್ ಎಲ್ಲ ಬರುತ್ತೆ ಇದರಲ್ಲೂ ಕೂಡ. ಇದರಲ್ಲಿ 6 ಏರ್ ಬ್ಯಾಗ್ ಬರುತ್ತೆ? ಹೌದು ಸರ್. ಓಕೆ, ಫುಲ್ಲಿ ಟಾಪ್ ಎಂಡ್ ಮಾಡಲ್ ಇದು. ಎಷ್ಟು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದು? ಮಾರ್ಕೆಟ್ ಅಲ್ಲಿ ನಿಮಗೆ 6 ಏರ್ ಬ್ಯಾಗ್ ಇರೋದು ಫುಲ್ ಟಾಪ್ ಎಂಡ್ ಮಾಡಲು ನಿಮ್ಗೆ 5 ಲಕ್ಷ ಇದೆ ಸರ್. 4,45,000 ಫೈನಲ್ ಕೊಟ್ಬಿಡ್ತೀನಿ ಸರ್. 4,45,000 ಕೊಟ್ಬಿಡ್ತೀರಾ? ನಾವೆಲ್ಲ ತುಂಬಾ ರೀಸನೇಬಲ್ ಕೊಡ್ತಾ ಇರೋದು. ಲೋನ್ ಆಗುತ್ತಲ್ಲ? 3 ಲಕ್ಷ ಮಾಡಿಸ್ಕೊಡ್ತೀನಿ ಲೋನ್. ಪ್ರೊಫೈಲ್ ಚೆನ್ನಾಗಿದೆ, ಸಿವಿಲ್ ಚೆನ್ನಾಗಿದ್ರೆ 3.5 ಲೋನೇ ಆಗುತ್ತೆ. ಏನು ಒಂದು 80,000 ಡೌನ್ ಪೇಮೆಂಟ್ ಕಟ್ರೆ ಸಾಕಾ? 1 ಲಕ್ಷನೋ 80 ಕೊಟ್ರೆ ಕೊಟ್ಬಿಡ್ತೀರಾ? ಹೌದು. ಓಕೆ, ನೆಕ್ಸ್ಟ್ ಒಂದು ಓಮ್ನಿ ಇದೆ, ಸೊ ಅದ್ರ ಬಗ್ಗೆ ಹೇಳಿ ಸರ್. ಓಮಿನಿ ಅಂತೂ ಬಿಡಿ, ಡಿಮ್ಯಾಂಡೆಡ್ ವೆಹಿಕಲ್. ಅದ್ರಲ್ಲಿ ಬೇರೆ ಇದು 8 ಸೀಟರ್. ಓಮಿನಿನೇ ಡಿಮ್ಯಾಂಡೆಡ್, ಅದ್ರಲ್ಲಿ 8 ಸೀಟರ್ ಬೇರೆ. ಇದು ಸಿಂಗಲ್ ಓನರ್ ವೆಹಿಕಲ್, 2018 ಮಾಡಲ್ ಇದು. ಓಕೆ, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ, ಹೊಸ ಲೆದರ್ ಅಪಲ್ಸರಿ ಇದೆ ಗಾಡಿ, ಆಕ್ಸಿಡೆಂಟ್ ಫ್ರೀ ಗಾಡಿ. ನಿಮಗೆ 60% ಟೈರ್ ಇದೆ, ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಎಲ್ಲ ಇದೆ ಸರ್. ಎಷ್ಟು ಹೇಳ್ತೀರಾ? 8 ಸೀಟರ್ ನಿಮ್ಗೆ ಸಿಗದೆ ತುಂಬಾ ರಿಯರ್. ಇವತ್ತು ನಮ್ಮ ಹತ್ರ ಕರ್ನಾಟಕ ಕಾರ್ ಝೋನ್ ಒಂದು ಸ್ಟಾಕ್ ಬಂದಿದೆ. ಓಕೆ, ಮಾರ್ಕೆಟ್ ಅಲ್ಲಿ ನಿಮ್ಗೆ 375 ಹೇಳ್ತಾರೆ ಸರ್. ಈಗ ಬರೇ 5 ಸೀಟರ್ ವೆಹಿಕಲ್. ನಿಮ್ಗೆ 8 ಸೀಟರ್ ವೆಹಿಕಲ್ 3.5 ಲಕ್ಷ ಕೊಟ್ಬಿಡ್ತೀನಿ. ಚಾಲೆಂಜಿಂಗ್ ಪ್ರೈಸ್ 3.5 ಲಕ್ಷ ಕೊಟ್ಬಿಡ್ತೀನಿ ಸರ್. ಆಮೇಲೆ ಇನ್ನೊಂದು ಕೇಳ್ಪಟ್ಟೆ, ನಿಮ್ಮ ಹತ್ರ ಇದು ಮಾತ್ರ ಇಲ್ಲ, ತುಂಬಾ ಶೋರೂಮ್ಗಳಿದೆ ಅಂತ, ಸೊ ಅದ್ರ ಬಗ್ಗೆ ಏನು ಹೇಳ್ಬಿಡಿ ಸರ್. ನಮ್ದು ಇನ್ನೂ ಎರಡು ಬ್ರಾಂಚ್ ಎಕ್ಸ್ಟ್ರಾ ಇದೆ ಸರ್ ನಮ್ದು. ಓಕೆ, ಇನ್ನು ಇದ್ದಲ್ದೆ ನಮ್ಮ ಹತ್ರ ಇದ್ ಬಿಟ್ಬಿಡಿ, ಇನ್ನು ಇದೇ ತರ ಡಬಲ್ ಸ್ಟಾಕ್ ಇದೆ. ಇನ್ನೊಂದು 60-70 ಗಾಡಿ ಸಿಗುತ್ತೆ. ಸೊ ಯಾವುದೇ ತರ ಗಾಡಿ ಬೇಕಾದ್ರೂ ಕೊಡ್ತಾರೆ? ಯಾವ ಗಾಡಿ ಬೇಕಾದ್ರೂ ನಿಮ್ಗೆ ತರಿಸ್ಕೊಡೋದಲ್ಲ, ಅಲ್ಲೇ ಕರ್ಕೊಂಡು ತೋರಿಸ್ತೀನಿ. ಇಲ್ಲ ಇಲ್ಲಿ ಬೇಕಾದ್ರೆ ಇಲ್ಲೂ ಕರ್ಕೊಂಡು ಬರುತ್ತೆ ಗಾಡಿಗಳು. ಸ್ಪೇಸ್ ಕಡಿಮೆ ಇದೆ ನಮ್ಮ ಹತ್ರ. ಹಂಗಾಗಿ ನಿಮ್ಗೆ ಡಸ್ಟರ್ ಬೇಕಾ, ಯಾವ್ದು ಬೇಕು, ಇನ್ನು ಫೀಗ್ ಹೋಗ್ಬೇಕು, ಸಣ್ಣ 1.5 ಲಕ್ಷದ ಗಾಡಿಗಳು ಬೇಕಾ, ಅದೆಲ್ಲ ಇನ್ನು ತುಂಬಾ ಇದೆ. ಅವ್ರು ಯಾವ್ದೇ ಗಾಡಿ ಬೇಕಾದ್ರೂ ಕೆಳಗಿರೋ ನಂಬರಿಗೆ ಫೋನ್ ಮಾಡ್ಲಿ, ಇಲ್ಲ ವಾಟ್ಸ್ಆಪ್ ಮಾಡ್ಲಿ, ಇಲ್ಲ ವಾಯ್ಸ್ ಮೆಸೇಜ್ ಆದ್ರೂ ಆಗ್ಲಿ, ಅವ್ರು ಯಾವ ಗಾಡಿ ಬೇಕು
ಅವರಿಗೆ ನಾನು ಕಳ್ಸಿಕೊಡ್ತೀನಿ. ಬೇರೆ 1.5 ಲಕ್ಷದಿಂದ ನಿಮ್ಗೆ ಗಾಡಿಗಳು ಸ್ಟಾರ್ಟ್ ಆಗುತ್ತೆ ಇವ್ರ ಹತ್ರ. ಇಲ್ಲಿ ಬಂದ್ಬಿಟ್ಟು ಯಾವ್ದು ಇಲ್ಲ, ಬಟ್ ಇವ್ರ ಹತ್ರ ಸ್ಟಾಕ್ ಗಳಿದೆ. ನೀವು ಫೋನ್ ಮಾಡಿ ಕೇಳಿ, ನಿಮ್ಗೆ ಡೀಟೇಲ್ಸ್ ಎಲ್ಲ ತಿಳಿಸ್ಕೊಡ್ತಾರೆ. ಬ್ಯಾಂಗ್ಳೂರಲ್ಲಿ ಇದ್ರೆ ಡೈರೆಕ್ಟ್ ಆಗಿ ಇಲ್ಲೇ ಬಂದ್ಬಿಡಿ, ಲೊಕೇಶನ್ ನಾವು ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ. ಡೈರೆಕ್ಟ್ ಆಗಿ ಬಂದ್ಬಿಟ್ಟು ನಿಮ್ಗೆ ನೋಡಿ ಆ ಗಾಡಿ ಇಲ್ಲ ಅಂದ್ರೆ ಬೇರೆ ಗಾಡಿ ಇಷ್ಟ ಖಂಡಿತ ಆಗುತ್ತೆ. ಯಾಕಂದ್ರೆ ಇವ್ರ ಗಾಡಿ ಎಲ್ಲ ಬಂದ್ಬಿಟ್ಟು ಅಷ್ಟು ಕ್ಲೀನ್ ಆಗಿ ನೀಟ್ ಆಗಿದೆ, ಪ್ಲಸ್ ಪ್ರೈಸೂನು ಅಷ್ಟು ಜೆನ್ಯೂನ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ಗಾಡಿ ಸರ್ ಇದು ಬ್ಲ್ಯಾಕ್ ಬ್ಯೂಟಿ ಹೋಂಡಾ ಸಿಟಿ ಟಾಪ್ ಎಂಡ್ ಮಾಡಲು 2011 ಸೆಕೆಂಡ್ ಓನರ್, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್. ಇಂಟೀರಿಯರ್ ನೋಡಿದ್ರೆ ನೀವು ಹೊಸ ಗಾಡಿಯಲ್ಲಿ ಕುತ್ಕೊಂಡಿನ ತರ ಫೀಲ್ ಆಗುತ್ತೆ ಸರ್. ಇದು ಹೌದು ಸರ್, ಹೇಳೋದಲ್ಲ ಅದೇ ತರ ಇದೆ, ಬರೀ ಮತ್ತೆ ಹೇಳೋದಲ್ಲ. ಅವ್ರು ಬಂದು ಕುತ್ಕೊಂಡು ನೋಡಿದ್ರೆ ಅವ್ರು ಯಾವ ತರ ಹೇಳಿದ್ರು ಅದೇ ತರ, ಅದಕ್ಕಿಂತ ಚೆನ್ನಾಗಿದೆ ಅಂತ ಹೇಳ್ಬೇಕು. ಅಷ್ಟು ಚೆನ್ನಾಗಿದೆ ಸರ್ ಗಾಡಿ. ತುಂಬಾ ನನಗಂತೂ ಈ ಗಾಡಿ ನೋಡ್ಬಿಟ್ಟು ಖುಷಿ ಆಗ್ಬಿಡ್ತು. ಬಟ್ ಏನ್ ಮಾಡ್ತೀರಾ, ಡೀಲರ್ ಕೈಯಲ್ಲಿ ಇರಲ್ಲ ಗಾಡಿ. ನಾ ತಗೊಂಡು ಒಂದ್ ರೌಂಡ್ ಎಲ್ಲಾದ್ರೂ ಹೋಗಿ ಬಂದ್ರೆ ಹೋಗ್ಬಿಡೋದು ಗಾಡಿ. ಇದು ಅಷ್ಟು ಚೆನ್ನಾಗಿದೆ ಬ್ಲ್ಯಾಕ್ ಬ್ಯೂಟಿ. ಇದು ಎಷ್ಟು ಹೇಳ್ತಾ ಇದ್ದೀರಾ ಸರ್ ಈ ಬ್ಲ್ಯಾಕ್ ಬ್ಯೂಟಿನ? ಸರ್ ಈ ತರ ಟೇಸ್ಟ್ ಅಲ್ಲಿ ಇರೋದು ಗಾಡಿ ನಿಮ್ಗೆ ಇದು BTM ಜಯನಗರ ಸೈಡ್ ನಿಮ್ಗೆ 4 ಲಕ್ಷ 4.5 ಲಕ್ಷ ಕಡಿಮೆ ಸಿಗಲ್ಲ ಸರ್. 375 ಫೈನಲ್ ಮಾಡ್ಕೊಡ್ತೀನಿ ಸರ್. 375 ಚಾಲೆಂಜಿಂಗ್ ಪ್ರೈಸ್. ಮತ್ತೆ ವೆಹಿಕಲ್ ಶೋರೂಮ್ ಟೇಪ್ ಹಚ್ಕೊಂಡು ಹೋದ್ರೆ ಹೊಸ ಗಾಡಿ. ಹೌದು. ನೆಕ್ಸ್ಟ್ ಇನ್ನೊಂದಿದೆ ಸರ್, ಅದೇ ಯಾವುದು ಸರ್? ಬಲನೋ ಡೀಸೆಲ್ ಸರ್. ಇದು ಆಫ್ಟರ್ ಮಾರ್ಕೆಟ್ 60,000 ರೂಪಾಯಿ ಮ್ಯಾಗ್ವಿಲ್ ಇದೆ. ಎಷ್ಟು ಓಡಿದೆ ಹೇಳಿ ಸರ್, ಅಂದಾಜು ಹೇಳಿ ಸರ್. ಡೀಸೆಲ್ ಗಾಡಿ ಎಷ್ಟು ಓಡಿರುತ್ತೆ? 2019 ಮಾಡಲು. ನೀವು ಹೇಳಿ ಸರ್. 60 ಓಡಿರುತ್ತಾ ಸರ್? ಬರೇ 40,000 ಓಡಿದೆ ಸರ್. ಬೇರೆ 40,000 ಓಡಿದೆ. ಡೀಸೆಲ್ ಸಿಗ್ಮಾ ಇದು. ಗಾಡಿ ಚೆಕ್ ಮಾಡಿಸ್ಕೊಬೋದಾ? ನಂಬರ್ ಕೊಟ್ರೆ ಸಾಕು ಹೇಳ್ಬಿಡ್ತಾರೆ ಸರ್, ಜಾತಕನ ಹೇಳ್ಬಿಡ್ತಾರೆ ಸರ್. ಶೋರೂಮಿಗೆ ಹೋಗೋದೇ ಬೇಡ ಸರ್. ಸರ್ ಎಷ್ಟು ಹೇಳ್ತಾ ಇದ್ದೀರಾ? ಇಷ್ಟು ಕಡಿಮೆ ಓಡಿರೋದು ನಿಮ್ಗೆ ಮಾರ್ಕೆಟ್ ಅಲ್ಲಿ 2.5 ಲಕ್ಷ ಕೊಟ್ರೇನು ಸಿಗಲ್ಲ. ನಮ್ ಶೋರೂಮಿಗೆ ಬರ್ಲಿ 685 ಫೈನಲ್ ಮಾಡ್ಕೊಡ್ತೀನಿ. ಚಾಲೆಂಜಿಂಗ್ ಪ್ರೈಸ್ 19 ಮಾಡಲು ಡೀಸೆಲ್ 40,000 ಓಡಿರೋದು. 85 ಚಾಲೆಂಜಿಂಗ್ ಪ್ರೈಸ್. ಹೌದು. ಓಕೆ. ಸೊ ನೆಕ್ಸ್ಟ್ ಅಲ್ಲಿ ಒಂದು ಗಾಡಿ ಇದೆ ಸರ್, ಅದನ್ನು ಹೇಳಿ ಸರ್ ಡೀಟೇಲ್ಸ್. ಸರ್ ಅದು 2017 ಮಾಡಲು ಸಿಂಗಲ್ ಓನರ್ ಸರ್, ಫೋರ್ಡ್ ಫಿಗೋ. ಓಕೆ. 25,000 ಓಡಿದೆ. ಬಟ್ ಹಿಸ್ಟ್ರಿ ಇದೆಯಾ ಇಲ್ಲ ನಾವು ಚೆಕ್ ಮಾಡಿಲ್ಲ. ಸ್ವಲ್ಪ ಪೇಂಟ್ ಟಚ್ ಅಪ್ ಪೇಂಟ್ ಆಗಿದೆ. ಇದು ಮಾಡಲ್ ಗಾಡಿ ಯಾರಿಗಾದ್ರೂ ಬೇಕು ಅಂದ್ರೆ ಇದು ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ಇದು ಎಷ್ಟು ಹೇಳ್ತೀರಾ? 5.5 ಲಕ್ಷ ಇದೆ ಮಾರ್ಕೆಟ್ ಪ್ರೈಸ್. ನನಗೆ ಒಂದು 3,30,000 ಕೊಡ್ಲಿ ತಗೊಂಡೋಗ್ಲಿ. ಬರೀ 3 ಲಕ್ಷ ಲೋನೇ ಆಗುತ್ತೆ ಇದಕ್ಕೆ. 17 ಸಿಂಗಲ್ ಓನರ್. 3,30,000 ಹೌದು. 17 ಮಾಡಲು ಸಿಂಗಲ್ ಓನರ್. 2 ಲಕ್ಷ ಡಿಸ್ಕೌಂಟ್. ಹೌದು. ಓಕೆ, ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸರ್ ಇದು ಅಷ್ಟೇ ಸರ್, ನಿಮ್ಗೆ i20 ಆಸ್ತಾ ಸರ್. ಇದು ಪೆಟ್ರೋಲ್ 2010 ಸೆಕೆಂಡ್ ಓನರ್, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಆಂಡ್ರಾಯ್ಡ್ ಸಿಸ್ಟಮ್, ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ. ಲೆದರ್ ಅಪ್ಪರ್ ಸರಿ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ. ಎಷ್ಟು ಚೆನ್ನಾಗಿದೆ ಸರ್. ಮಾರ್ಕೆಟ್ ಬೆಲೆ 3 ಲಕ್ಷ ಇದೆ. 2,70,000 ಕೊಡ್ತೀನಿ ಸರ್. 2,70,000 ಬಿಡ್ತೀರಾ? ನೆಕ್ಸ್ಟ್ ಹೋಂಡಾಯಲ್ಲಿ ಸರ್ ಅದು ಬೇಡ, i10 ಬೇಕು ಅಂತ ಕೇಳಿದ್ರೆ i20 ಬೇಡ, i10 ಬೇಕಾ? 2010 ಇದು ರಾತ್ರಿ ಬಂದಿದೆ ಸರ್ ಗಾಡಿ. ವಾಶ್ ಗೀಶ್ ಆಗಿಲ್ಲ. 7 ಗಂಟೆಗೆ ಬಂತು. ಅಷ್ಟಲ್ಲೇ ನೀವು ಬಂದ್ಬಿಟ್ರಿ, ವಾಶ್ ಮಾಡಿಸಿ ತೋರಿಸ್ತಾ ಇಲ್ಲ. ಇದು ಹಿಂಗೆ ಇದೆ, ಕೊಡುವಾಗ ಅವ್ರಿಗೆ ವಾಶ್ ಮಾಡ್ಕೊಡ್ತೀವಿ. 2010 ಮಾಡಲು ಸರ್. ಇದು ಎರಾ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ, ಲೆದರ್ ಸೀಟ್ಸ್ ಇದೆ. ತುಂಬಾ ಚೆನ್ನಾಗಿದೆ ಸರ್. ಎಷ್ಟು ಹೇಳ್ತೀರಾ? 2,30,000 ಸರ್. 2,30,000 ರೂಪಾಯಿಗೆ ಕೊಟ್ಬಿಡ್ತೀರಾ? ಹೌದು. 10 ಮಾಡಲು ಮಾರ್ಕೆಟ್ ಅಲ್ಲಿ ನಿಮ್ಗೆ 2,60,000 ಕಡಿಮೆ ಸಿಗಲ್ಲ ಸರ್. ಇದು ಹೆವಿ ಡಿಮ್ಯಾಂಡ್ ಇದೆ ಸರ್ ವೆಹಿಕಲ್. ವಿ ವರ್ಷನ್ ಇದು ಡೀಸೆಲ್ 20+ ಮೈಲೇಜ್ ಬರುತ್ತೆ. ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ, ಸನ್ ರೂಫ್ ಬರುತ್ತೆ. ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ನೋಡಿ ನಿಮ್ಗೆ 4 ಹೊಸ ಟೈರ್ ಇದೆ. ಎಷ್ಟು ಹೇಳ್ತೀರಾ ಸರ್ ಇದು ಪ್ರೈಸ್? ಸರ್ ಇಡೀ ಕರ್ನಾಟಕದಲ್ಲಿ ನಿಮ್ಗೆ ಅದರ್ ಸ್ಟೇಟ್ ಸಿಗಲ್ಲ ಸರ್. ಆ ಪ್ರೈಸ್ ಅಲ್ಲಿ ಕೊಟ್ಬಿಡ್ತೀನಿ ಸರ್. ಹೇಳ್ತೀರಾ? ಮಾರ್ಕೆಟ್ ಅಲ್ಲಿ 6.5 ಲಕ್ಷ ಇದೆ ಸರ್. 5.5 ಲಕ್ಷಕ್ಕೆ ಫೈನಲ್ ಟು ಫೈನಲ್ ನಿಮ್ಗೆ ವಿತ್ ಟಾಪ್ ಅಂಡ್ ಸನ್ ರೂಫ್ ಇರೋದು ಡೀಸೆಲ್ ವರ್ಷನ್ ಕೊಡ್ತಾ ಇದೀನಿ ನಿಮ್ಗೆ. 5.5 ಲಕ್ಷ. 5.5 ಲಕ್ಷಕ್ಕೆ ಹೋಂಡಾ ಸಿಟಿ ಲೇಟೆಸ್ಟ್ 15 ಮಾಡಲ್. 1.5 ಲಕ್ಷ ಡೌನ್ ಪೇಮೆಂಟ್ ಕಟ್ಟರೆ ಗಾಡಿ ಖಂಡಿತ ಕೊಡೋಣ. ಸಿವಿಲ್ ಪ್ರೊಫೈಲ್ ಚೆನ್ನಾಗಿದೆ, ಕೊಟ್ಬಿಡ್ತೀರಾ 100%. ನೆಕ್ಸ್ಟ್ ಅಲ್ಲಿ ಒಂದು ಸ್ವಿಫ್ಟ್ ಸರ್, ಅದು ಫೋರ್ಡ್ ಫಿಗೋ. ಹೇಳಿ ಸರ್, ಫೋರ್ಡ್ ಫಿಗೋ ಎಷ್ಟು ಸರ್? ಸರ್ ಇದು 2010 ಮಾಡಲು ಫೋರ್ಡ್ ಫಿಗೋ. ಇದು ಟಾಪ್ ಎಂಡ್ ಮಾಡಲು ಸರ್. ಇದು ಶೋರೂಮ್ ಮೇಂಟೆನೆನ್ಸ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಇದರಲ್ಲಿ. ಏರ್ ಬ್ಯಾಗ್, ABS, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಇನ್ಬಿಲ್ಟ್ ಸಿಸ್ಟಮ್ ಎಲ್ಲ ಇದೆ. ಎಕ್ಸಲೆಂಟ್ ಕಂಡೀಷನ್ ಅಂತಾನೆ ಹೇಳ್ಬೋದು. ಓಕೆ. ಬ್ಲ್ಯಾಕ್ ಬ್ಯೂಟಿ, ಜಸ್ಟ್ ವಾಶ್ ಅಂಡ್ ಡ್ರೈವ್ ಅಷ್ಟೇ ಇದು. ಎಷ್ಟು ಹೇಳ್ತೀರಾ ಸರ್? ಮಾರ್ಕೆಟ್ ಅಲ್ಲಿ ನಿಮ್ಗೆ 2.5 ಲಕ್ಷ ಇದೆ ಸರ್. 2,05,000 ಫೈನಲ್ ಟು ಫೈನಲ್ 2,05,000 ಕೊಡ್ತೀನಿ. ಅದು ಏರ್ ಬ್ಯಾಗ್ ಇರೋ ವೆಹಿಕಲ್, ಟಾಪ್ ಎಂಡ್ ಮಾಡಲು. ಓಕೆ. ನೆಕ್ಸ್ಟ್ ಇಲ್ಲೊಂದು ಇದೆ ಸರ್, ನಿಸಾನ್. ಸರ್ ಇದು ನಿಸಾನ್ ಮೈಕ್ರಾ 2014 ಮಾಡಲಿದು. ಜಸ್ಟ್ 35,000 ಓಡಿದೆ. ಓಕೆ. ಸೆಕೆಂಡ್ ಓನರ್ ಆಗಿದೆ. ನಿಮ್ಗೆ 2014 i10 ತಗೊಳಕ್ ಹೋದ್ರೆ 3.25 ಲಕ್ಷ ಇದೆ. ಇದು ನಮ್ಮ ಶೋರೂಮಿಗೆ ಬರಲಿ 2,45,000ಕ್ಕೆ ಚಾಲೆಂಜಿಂಗ್ ಅಲ್ಲಿ ಕೊಡ್ತೀನಿ. ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಮೈಕ್ರಾ 2014 ಮಾಡಲು 35,000 ಓಡಿರೋ ವೆಹಿಕಲ್. ಆಟೋಮೆಟಿಕ್ ಮ್ಯಾನ್ಯುವಲ್ ವರ್ಷನ್ ಸರ್. ನೆಕ್ಸ್ಟ್ ಇಲ್ಲೊಂದಿದೆ ಸರ್, ಸುಜುಕಿ ಸರ್ ಸೆಲೆರಿಯೋ 2017 ಸಿಂಗಲ್ ಓನರ್. ಓಕೆ. ಇದು 0 ಮೇಂಟೆನೆನ್ಸ್ ವೆಹಿಕಲ್ ಸೆಲೆರಿಯೋ. ಇದು ಒಳ್ಳೆ ಡಿಮ್ಯಾಂಡ್ ಇದೆ. 17 ಮಾಡಲು ಸಿಂಗಲ್ ಓನರ್. ನಿಮ್ಗೆ 4,70,000 4.5 ಲಕ್ಷ ಇದೆ ಮಾರ್ಕೆಟ್ ಬೆಲೆ. 4,10,000 ಫೈನಲ್ ಮಾಡ್ಕೊಡ್ತೀನಿ. 4,10,000 ರೂಪಾಯಿ ಫೈನಲ್. 4,10,000 ಫೈನಲ್. ಸೊ ನೆಕ್ಸ್ಟ್ ಸರ್ ತುಂಬಾ ಜನ ಕ್ವಿಡ್ ಅಲ್ಲಿ ಆಟೋಮೆಟಿಕ್ ಇದ್ರೆ ಕೊಡಿ ಸರ್ ಅಂತ ಕೇಳ್ತಾರೆ. ನಮ್ಮ ಹತ್ರ ಕ್ವಿಡ್ ಆಟೋಮೆಟಿಕ್ ಬಂದಿದೆ. 17 ಮಾಡಲು. ಇದು ಸಿಂಗಲ್ ಓನರ್ ಸರ್. ಶೋರೂಮ್ ಮೇಂಟೆನೆನ್ಸ್. ಇದು ಚೆನ್ನಾಗಿದೆ. ನಿಮ್ಗೆ ಮಾರ್ಕೆಟ್ ಬೆಲೆ ಬಂದ್ಬಿಟ್ಟು 3,75,000 ಇದೆ. ನಮ್ಮ ಶೋರೂಮಿಗೆ ಬರ್ಲಿ 3,25,000 ಫೈನಲ್ ಮಾಡ್ಕೊಡ್ತೀನಿ.
3,20,000 ಫೈನಲ್ ಮಾಡಿ 25,000 ಹೋಗ್ಲಿ 20 ನೀವು ಹೇಳ್ಬಿಟ್ಟಿದ್ರ ಬಾಯಲ್ಲಿ ಬಂದ್ಬಿಟ್ಟಿದ್ರೆ 20 ಕೊಟ್ಬಿಡೋಣ 3,20,000 ಫೈನಲ್ ಆಟೋಮೆಟಿಕ್ 17 ಮಾಡಲು. ಓಕೆ ನೆಕ್ಸ್ಟ್ ಅಲ್ಲಿ ಒಂದು ಸ್ವಿಫ್ಟ್ ಇದೆ ಸರ್, ಅದನ್ನು ಹೇಳಿ ಸರ್ ಡೀಟೇಲ್ಸ್. ಸರ್ ಶಿಫ್ಟ್ ಅಂತೂ ಮೋಸ್ಟ್ ಡಿಮ್ಯಾಂಡೆಡ್, ನಿಮಗೆ ಗೊತ್ತಿದೆ ಮಾರುತಿದು ಶಿಫ್ಟ್ ವ್ಯಾಗನರ್ ಏನ್ ನಡೀತಾ ಇದೆ ಅಂತ ಹೇಳಿ. ಅದ್ರಲ್ಲಿ ಬೇರೆ ಇದು ಸಿಂಗಲ್ ಓನರ್, ಹೊಸ ಟೈರ್ ಎಲ್ಲ ಇದೆ, ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ನಿಮ್ಗೆ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, 2009 ಪೆಟ್ರೋಲ್ ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಎಷ್ಟು ಹೇಳ್ತೀರಾ? ಮಾರ್ಕೆಟ್ ಅಲ್ಲಿ ನಿಮಗೆ 285 ಇದೆ, ನಮ್ಮ ಶೋರೂಮಿಗೆ ಬರ್ಲಿ 2.5 ಫೈನಲ್ ಮಾಡ್ಕೊಡ್ತೀವಿ. 2.5 ಫೈನಲ್ ಮಾಡಿ 2009 ಅದು ಸಿಂಗಲ್ ಓನರ್ ವೆಹಿಕಲ್. ನೆಕ್ಸ್ಟ್ ಸರ್ ಹುಂಡೈ ಎಕ್ಸೆಂಟ್ ಸರ್ ಇದು. ಫ್ರೆಂಡ್ ನೋಡ್ಬಿಟ್ಟು ನೀವು ಗ್ರ್ಯಾಂಡ್ ಐಟನ್ ಅನ್ಕೊಂಡ್ಬಿಟ್ಟಿರಾ, ಇದು ಎಕ್ಸೆಂಟ್ ಸಡನ್ ಬರುತ್ತೆ, ಡಿಕ್ಕಿ ಬರುತ್ತೆ, ನಿಮಗೆ ಹೋಗ್ಲಿಕ್ಕೆ ಜಾಗ ಇಲ್ಲ ಅಲ್ಲಿ, ಇದು ಡಿಕ್ಕಿ ಬರುತ್ತೆ, ಇದು ಡೀಸೆಲ್ ಸಿಂಗಲ್ ಓನರ್ 20+ ಮೈಲೇಜ್ ಬರುತ್ತೆ. ಎಷ್ಟು ಹೇಳ್ತೀರಾ ಇದು? ಮಾರ್ಕೆಟ್ ಬೆಲೆ ನಿಮಗೆ 4 ಲಕ್ಷ ಇದೆ, ನಮ್ಮ ಶೋರೂಮಿಗೆ ಬರ್ಲಿ 3,60,000 ಫೈನಲ್ ಮಾಡ್ಕೊಡ್ತೀನಿ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ. 3,60,000 3,60,000 ಅದು 15 ಮಾಡಲು ಸಿಂಗಲ್ ಓನರ್ ಎಕ್ಸೆಂಟ್, ಹುಂಡೈ ಎಕ್ಸೆಂಟ್. ಸರ್ ಫೋರ್ಡ್ ಫಿಯೆಸ್ಟಾ ಗೊತ್ತಿರುತ್ತೆ ಎಲ್ಲರಿಗೂ, 20+ ಮೈಲೇಜ್ ಬರುತ್ತೆ, 2013 ಮಾಡಲು ಸೆಕೆಂಡ್ ಓನರು ಫೋರ್ಡ್ ಫಿಯೆಸ್ಟಾ. ಇದು ಬಂಪರ್ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ, ಅದನ್ನು ನಾನು ರೆಡಿ ಮಾಡಿಸ್ಕೊಡ್ತೀನಿ, ಬಟ್ ಟೈಮ್ ಆಗಿಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ, ಮೆಕ್ಯಾನಿಕಲಿ ಎಲ್ಲ ಗುಡ್ ಕಂಡೀಷನ್ ಆಗಿದೆ, ಒಳ್ಳೆ ಮೈಲೇಜ್ ಬರುತ್ತೆ ಸರ್. 13 ಮಾಡಲು ಸೆಕೆಂಡ್ ಓನರ್. ಎಷ್ಟು ಹೇಳ್ತೀರಾ ಪ್ರೈಸ್? ಮಾರ್ಕೆಟ್ ಅಲ್ಲಿ ನಿಮ್ಗೆ 2.5 ಲಕ್ಷ ಇದೆ ಸರ್, ನಮ್ಮ ಶೋರೂಮಿಗೆ ಬರ್ಲಿ 2,30,000 ಫೈನಲ್ ಮಾಡ್ಕೊಡ್ತೀನಿ. 2,30,000 ಫೈನಲ್. 2011 ಹುಡುಕ್ಲಿ ಸಾಕು, ನಾನು 13 ಕೊಡ್ತಾ ಇದ್ದೀನಿ. ಓಕೆ ನೆಕ್ಸ್ಟ್ ಇಲ್ಲೊಂದಿದೆ ಸರ್, ಇದು ಚವರ್ಲೈಟ್ ಸೈಲ್ ಸರ್, ಇದು 2013 ಮಾಡಲಿ ಇದು. ಓಕೆ ಬರೀ 51,000 52,000 ಹೊಡಿದೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಇದರಲ್ಲೂ ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ಒಳ್ಳೆ ಡಿಕ್ಕಿ ಇದೆ, ಹಿಂದ್ಗಡೆ ಒಳ್ಳೆ ಸ್ಪೇಸ್ ಇದೆ, ಚೆನ್ನಾಗಿದೆ, ಕಂಫರ್ಟೇಬಲ್ ಆಗಿದೆ ನಿಮ್ಗೆ. ಇದು ಬೆಸ್ಟ್ ಪ್ರೈಸ್ ಮಾಡ್ಕೊಡೋದು ಬಿಡೋಣ ಸರ್. ಇದು ಎಷ್ಟು ಹೇಳ್ತೀರಾ ಸರ್? 3 ಲಕ್ಷ ಇದೆ ಸರ್ ಬಜಾರು, 2,30,000 ಕೊಟ್ಬಿಡ್ತೀನಿ 13 ಮಾಡಲು. 2,30,000 ಹೌದು ಸರ್, ಯಾರು ಕೊಡ್ತಾರೆ ಸರ್, ಚೆಕ್ ಮಾಡ್ಕೊಂಡ್ ಬರ್ಲಿ ಸರ್. ನೆಕ್ಸ್ಟ್ ಸರ್ ನಿಮಗೆ ಒಂದಲ್ಲಿ 2009 ತೋರಿಸಿದೆ, ಸೇಮ್ ಕಲರ್, ಇವಾಗ 2011 ಇದೆ, ಇದು ಕೊಡೋ ವರ್ಷ ನಿಮಗೆ ತುಂಬಾ ಕಡಿಮೆ ಓಡಿದೆ, 60,000 ಜಿನೇ ನೋಡಿದೆ, ಶೋರೂಮ್ ಮೇಂಟೆನೆನ್ಸ್. 2011 ಪೆಟ್ರೋಲ್ VXI, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ, ಒಂದ್ಸತಿ ತೋರಿಸಿ. ಲೆದರ್ ರೆಪರ್ಸರಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, 60% ಟೈರ್ ಇದೆ, ಗುಡ್ ಕಂಡೀಷನ್ ವೆಹಿಕಲ್ ಸರ್. ಎಷ್ಟು ಹೇಳ್ತೀರಾ ಸರ್ ಇದು? ಮಾರ್ಕೆಟ್ ಅಲ್ಲಿ ನಿಮಗೆ ಈ ಕಡಿಮೆ ಹೊಡಿರೋದು 360 ಕಡಿಮೆ ಸಿಗಲ್ಲ ಎಲ್ಲೋ, ನಮ್ಮ ಶೋರೂಮಿಗೆ ಬರ್ಲಿ 3,20,000 ಕೊಟ್ಬಿಡ್ತೀನಿ. 3,20,000 ಫೈನಲ್ ಮಾಡಿ 3,20,000 ಫೈನಲ್ ಕೊಡ್ತೀನಿ 11 ಮಾಡಲು. ಸೊ ಅಷ್ಟೇ ಅಲ್ಲ ಸರ್, ಆಲ್ಮೋಸ್ಟ್ ಎಲ್ಲ ಗಾಡಿ ಕವರ್ ಮಾಡಿದೀವಿ. ಹೌದು ಸರ್, ಮಾಡಿದೀರಾ. ಸೊ ತುಂಬಾ ಥ್ಯಾಂಕ್ಸ್ ಸರ್, ಇಷ್ಟೊತ್ತು ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಕೊಟ್ಟಿದ್ದಕ್ಕೆ. ಸೊ ನಮ್ಮ ಕಡೆಯಿಂದ ಯಾರಾದರೂ ಬಂದ್ರೆ ಒಳ್ಳೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ನೀವು ಮಾಡ್ಕೊಡಿ ಸರ್. ಖಂಡಿತ ಸರ್. ಓಕೆ, ನಿಮ್ದು ಹೆಸರು ಇರಬೇಕು, ನಮ್ದು ಹೆಸರು ಇರಬೇಕು. ಸೊ ಫ್ರೆಂಡ್ಸ್, ನೀವು ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಡೈರೆಕ್ಟಾಗಿ ಬಂದರೆ ಯಾವುದಾದ್ರು ಗಾಡಿ ತೊಗೊಳಕ್ಕೆ ಮಿಸ್ಟರ್ ಇನ್ಫಾರ್ಮೇಟಿವ್ ಕನ್ನಡ ಚಾನಲ್ ಕಡೆಯಿಂದ ಬಂದರೆ ಅಂತ ಹೇಳಿ ಒಳ್ಳೆ ಡಿಸ್ಕೌಂಟ್ ಪ್ರೈಸಲ್ಲಿ ನಿಮಗೆ ಗಾಡಿ ಕೊಡ್ತಾರೆ. ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಮುಂದಿನ ಕನ್ನಡದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.